व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभुवायावनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 347ನೆಯ ಪ್ರವಚನ. ವೇದವ್ಯಾಸರೇ ನೇರವಾಗಿ ಶುಕನಿಗೆ ಹೇಳಿರತಕ್ಕಂತಹ ಧರ್ಮೋಪದೇಶದ ಚಿಂತನೆಗಳನ್ನು ಭೀಷ್ಮರು ಧರ್ಮರಾಜನಿಗೆ ನೀಡುತ್ತಾ ಇದ್ದಾರೆ. ಸೃಷ್ಟಿಯ, ಪ್ರಳಯದ, ಜೀವನ, ದೇವನ ಚಿಂತನೆಗಳನ್ನೆಲ್ಲ ವ್ಯಾಸರು ಹೇಳುತ್ತಾ ವ್ಯಕ್ತಂ ಅವ್ಯಕ್ತದಂಚೈವ ತಥಾ ಬುದ್ಧಂ ತಥೇತರತ್, ಸರ್ವಜ್ಞನಾದ ಭಗವಂತ, ಅರಿವಿಲ್ಲದ ಅಜ್ಞಾನದಲ್ಲಿ ಕೂತಿರತಕ್ಕಂಥ ಜೀವ ಪ್ರಪಂಚ, ಇಡೀ ಈ ವ್ಯಕ್ತವಾದ ಪ್ರಪಂಚಗಳು ಅವ್ಯಕ್ತ ತತ್ವದಿಂದ ಸೃಷ್ಟಿಯನ್ನು ಪಡೆದಿರತಕ್ಕ ಬಗ್ಗೆ, ಸದಾ ಅವ್ಯಕ್ತನಾಗಿ ನಿಂತ ಭಗವಂತನ ಈ ಜಗತ್ತಿನ ನೆಲೆ, ಇವನ್ನೆಲ್ಲ ವ್ಯಾಸರು ಹೇಳುತ್ತಾ ಸತ್ವಂ ಕ್ಷೇತ್ರಜ್ಞಂ ಇತ್ಯೇತತ್ ದ್ವಯಂ ಅಪಿ ಅನುದರ್ಶಿತ, ನಿನಗೆ ಎಲ್ಲ ಜೀವಜಾತಗಳ ಬಗ್ಗೆ, ಈ ಕ್ಷೇತ್ರದಲ್ಲಿ ನೆಲೆಗೊಂಡ ಭಗವಂತನ ಚಿಂತನೆಯನ್ನು ಸಹ ನೀಡಿದ್ದೇನೆ. ದ್ವೌ ಆತ್ಮಾನೌಚ ವೇದೇಶು ವಿಶೇಷು ಚ ಲಕ್ಷಿತವು, ಭಗವಂತನನ್ನು ಮತ್ತು ಜೀವನನ್ನು, ದೇವನನ್ನು ಮತ್ತು ಜೀವನನ್ನಿಬ್ಬರನ್ನು ಸಹ ವೇದಶಾಸ್ತ್ರಾದಿಗಳಲ್ಲಿ ಬಂದಿರತಕ್ಕಂತೆ ತಿಳಿಸಿಕೊಟ್ಟಿದ್ದೇನೆ. ಅದರಲ್ಲಿ ವಿಷಯಗಳ ಭೋಗಗಳನ್ನು ಅನುಭವಿಸುವಂತೆ, ಅದರಿಂದ ಮತ್ತೆ ತಾನು ವೈರಾಗ್ಯವನ್ನು ಪಡೆದು ಭಗವಂತನಿಗೆ ಸಾಗುವಂತೆ, ಈ ಲೋಕದ ಭೋಗದೆಡೆಯಲ್ಲಿ ಜೀವನ ಇರುವಿಕೆಯನ್ನು ಹೇಳುತ್ತಾ ಅದರ ಆಚೆಗೆ ನನ್ನನ್ಯಃ ಅಭಿಜಾಕಶೀತಿ ಅನ್ನುವುದಾಗಿ ಪ್ರತ್ಯೇಕನಾದ ಭಗವಂತನ ಚಿಂತನೆಯನ್ನು ಸಹ ವ್ಯಾಸರು ಕೊಟ್ಟಿದ್ದಾರೆ ಅಂತ ಹೇಳಿಕೊಳ್ಳುತ್ತಾರೆ. ಮುಖ್ಯವಾಗಿ ಜೀವನು ನಿವೃತ್ತಿಯನ್ನು, ಇಲ್ಲಿಂದ ಬಿಡುಗಡೆಯನ್ನು ಪಡೆಯುವ ಬಗೆ ಹೇಗೆ ಅನ್ನುವ ನೆಲೆಯಲ್ಲಿ ಬಹಳ ಅದ್ಧೂರಿಯಾಗಿ ವಿಷಯ ಪ್ರತಿ ಸಂಹಾರ ಸಂಖ್ಯಾನಾಂ ವಿದ್ಯಲಕ್ಷಣಂ, ಜ್ಞಾನಿಗಳ ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತ ಹೇಳುತ್ತಾ, ಸಾಂಖ್ಯ ಅಂದರೆ ಸಮ್ಯಕ್ ಖ್ಯಾನಂ, ಒಳ್ಳೆ ಜ್ಞಾನ, ಸರಿಯಾದಂತಹ ಅರಿವು, ಸಂಪೂರ್ಣನಾದ ಭಗವಂತನ ಬಗ್ಗೆ ಎಚ್ಚರವಾದ ಬಗೆ. ಹಾಗಾಗಿ ಶುದ್ಧ ಸಾಂಖ್ಯರ, ಶುದ್ಧ ಚಿಂತಕರ, ಸಾತ್ವಿಕರ ವ್ಯವಸ್ಥೆ ಈ ಎಲ್ಲ ವಿಷಯಗಳಿಂದ ಹಿಂದಕ್ಕೆ ಬರುವಂಥದ್ದು. ಪ್ರಪಂಚ ವಿಲಕ್ಷಣನಾಗಿ ಅಲ್ಲಿಂದ ಆತ ದೂರ ಆಗುವಂಥ ಶುದ್ಧ ಚಿತ್ ಸ್ವರೂಪದಲ್ಲಿ ನೆಲೆಗೊಳ್ಳುವ ಬಗೆ. ಅದಕ್ಕೋಸ್ಕರ ಆತ ನಿರ್ಮಮಃ, ಅನಹಂಕಾರ, ನಿರ್ದ್ವಂದ್ವ, ಚಿನ್ನ ಸಂಶಯ, ಭಗವಂತನ ವಿಷಯದಲ್ಲಿ, ಈ ಜಗತ್ತಿನ ವಿಷಯದಲ್ಲಿ ಪೂರ್ಣವಾದಂಥ ಸಂಶಯವನ್ನು ನಿವೃತ್ತಿ ಮಾಡಿಕೊಂಡು, ಯಾವ ನೆಲೆಯಲ್ಲಿ ಜಗತ್ತು ಸೃಷ್ಟಿಯಾಗಿದೆ, ಇದರ ನಿಮಿತ್ತ ಕಾರಣನು ಯಾರು, ಇದಕ್ಕೆ ಉಪಾದಾನವಾದದ್ದು ಯಾವುದು, ಕಾಲ ದೇಶಗಳ ಕಥೆಯೇನು, ಹೀಗೆಲ್ಲ ಮತ್ತು ಯಾವುದೇ ದ್ವಂದ್ವಗಳಿಗೆ ಒಳಗಾಗದೆ ನಾನು ನನ್ನದು ನಿರ್ಮಮೋ ನಿರಹಂಕಾರ ಅಂತ ಕೃಷ್ಣ ಹೇಳಿದಾಗೆ, ನಾನು ನನ್ನದು ಅನಿಸಿಕೊಳ್ಳದೆ ತಾನು ಎಷ್ಟು ಅಸ್ವತಂತ್ರ ಎನ್ನುವ ಚಿಂತನೆಯನ್ನು ನಡೆಸುವ ಮೂಲಕ ಈ ಜಗತ್ತಿನ ಆಗು ಹೋಗುಗಳಿಗೆ ಪರಿಪೂರ್ಣವಾಗಿ ಸ್ಪಂದಿಸಿಕೊಳ್ಳದೆ, ನೈವ ಕೃಧ್ಯತಿ ನ ದ್ವೇಷ್ಟ, ಸಿಟ್ಟು ಮಾಡುವುದಿಲ್ಲ, ದ್ವೇಷ ಮಾಡುವುದಿಲ್ಲ, ನಾರತ ಭಾಷತೆ ಗಿರಹ, ಸುಳ್ಳು ಹೇಳುವುದಿಲ್ಲ,
ಆಕೃಷ್ಟ ತಾಡಿತಶ್ಚೈವ ಮೈತ್ರೇಯಂ ಧ್ಯಾತಿ ನಾಶಮ. ಯಾರಾದರೂ ಏನಾದರೂ ಆಕ್ಷೇಪಕ್ಕೆ ನಿಂದೆಗೆ ಅವನನ್ನು ಗುರಿಪಡಿಸಿದರೆ ಎಳ್ಕೊಂಡ್ರೆ ಎಲ್ಲಿಯೂ ಸಹ ಈತ ಸಿಡಿಮಿಡಿಗೊಳ್ಳದೆ ಹಾಗೆ ಪ್ರತಿಯೊಂದರಲ್ಲಿಯೂ ಸಹ ಮೈತ್ರಿ ಭಾವವನ್ನೇ ದೇವರು ನೆಲೆ ನಿಂತು ಮಾಡಿಸ್ತಾ ಇದ್ದಾನೆ ಅಷ್ಟೆ. ಎಲ್ಲೆಡೆಯೂ ಭಗವಂತನ ಸಂಕಲ್ಪ ವಿರುದ್ಧವಾಗಿ ಏನು ನಡೆಯುವುದಿಲ್ಲ. ಆದ್ದರಿಂದ ಇವಾಗ ನನಗೀಗಾಗಲಿಕ್ಕಿದೆ ಅನ್ನುವಂತೆ ಯಾರಿಂದಲೂ ಹಿಂಸೆಗೊಳಗಾದರೂ ಪ್ರತಿಹಿಂಸೆ ಮಾಡದೆ ಅವರಿಗೆ ಕೆಡುಕನ್ನು ಬಯಸದೆ ಕೇವಲ ಒಳ್ಳೆಯದಾಗಲಿ, ಭಗವಂತ ನನ್ನ ಒಳ್ಳೆಯದಕ್ಕೋಸ್ಕರ ಈ ರೀತಿಯಾಗಿ ನನಗೆ ಶಿಕ್ಷಣವನ್ನು ನೀಡುತ್ತಾ ಇದ್ದಾನೆ, ಶಿಕ್ಷೆಯನ್ನಲ್ಲ ಅನ್ನುವಂತೆ ಈ ರೀತಿಯಾಗಿ ಬದುಕುವ ಕತೆ ವಾಗ್ದಂಡ ಕರ್ಮ ಮನಸಾಂ ತ್ರಯಾಣಾಂಚ ನಿವರ್ತಕ. ಮಾತಿನಲ್ಲಿಯೂ ಬೈಯುವುದಿಲ್ಲ, ಶಾರೀರಿಕವಾಗಿ ದಂಡನೆಯನ್ನು ಕೊಡುವುದಿಲ್ಲ, ಜೊತೆಯಲ್ಲಿ ಮನಸ್ಸಿನಲ್ಲಿಯೂ ಸಹ ಕೇಡನ್ನು ಆತ ಬಯಸುವುದಿಲ್ಲ. ಈ ರೀತಿಯಾಗಿ ತ್ರಿದಂಡಿ ಅನ್ನೋದು, ಇದನ್ನು ಕೆಲವರ ಕೈಯಲ್ಲಿ 3 ದಂಡ ಹಿಡಲಿಕ್ಕೆ ಹೇಳುತ್ತಾರಲ್ಲ. ಕೋಲು ಕೈಯಲ್ಲಿ ಹಿಡಿದು ತಿರುಗುವುದು ಅದು ಸಂಯಮಿಯ ಸನ್ಯಾಸಿಯ ಲಕ್ಷಣ ಅಂತ ಹೇಳಿಕೊಳ್ಳುವಲ್ಲಿ ಆ 3 ದಂಡ ಏನು ಕೇಳಿದ್ರೆ, 3 ಕೋಲು ಯಾಕೆ ಕೇಳಿದ್ರೆ 3 ಬಗೆಯ ಜನರನ್ನು ಹತ್ತಿಕ್ಕಲುವಲ್ಲ, ತನ್ನನ್ನೇ ಸ್ವಯಂ ಕಂಟ್ರೋಲ್ ಮಾಡಿಕೊಳ್ಳುವ ರೀತಿಯಲ್ಲಿ. ನಾನು ಮಾತಿನಲ್ಲಿಯೂ ಯಾರನ್ನು ಹಿಂಸಿಸುವುದಿಲ್ಲ, ಮನಸ್ಸಿನಲ್ಲಿಯೂ ನಾನು ಯಾರಿಗೂ ಕೇಡನ್ನು ಬಯಸುವುದಿಲ್ಲ, ನಾನು ಶಾರೀರಿಕವಾಗಿಯೂ ಯಾರಿಗೂ ಸಹ ಉಪಟಳ ಮಾಡುವುದಿಲ್ಲ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಅದನ್ನು ತನ್ನ ಕಂಟ್ರೋಲಲ್ಲಿ ಇದೆ ಅಂತ ಹೇಳಿಕೊಂಡು ಕೈಯಲ್ಲಿಡ್ಕೊಂಡು ಹೋಗುವ ಬಗೆ. ಹಾಗಾಗಿ ಇದರ ಬಹಳ ಸುಂದರವಾದ ಚಿಂತನೆಯನ್ನು ಕೊಡ್ತಾನೆ ಅವನು. ಸಮಃ ಸರ್ವೇಷು ಭೂತೇಷು ಬ್ರಹ್ಮಾಣಂ ಅಭಿವರ್ತತೆ. ಎಲ್ಲ ಪ್ರಾಣಿಗಳಲ್ಲಿಯೂ ಸಮವಾದ ಚಿಂತನೆಯನ್ನು ಮಾಡುವ ಮೂಲಕ, ಅಂದರೆ ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಭಗವಂತ ಪರಿಪೂರ್ಣನಾಗಿಯೇ ಇದ್ದಾನೆ ಅನ್ನೋ ನೆಲೆಯಲ್ಲಿ ಭಗವಂತನೆಡೆಗೆ ಸಾಗಲು ಇವರನ್ಯಾರನ್ನು ಸಹ ಮುಟ್ಟಿಕೊಳ್ಳದೆ, ಮಾತಾಡಿಸಿಕೊಳ್ಳದೆ, ಸಂಪರ್ಕಕ್ಕೆ ಒಳಗಾಗಿಸಿಕೊಳ್ಳದೆ ಡಿಲೇ ಆಗ್ತದೆ, ತಡ ಆಗ್ತದೆ ಮತ್ತು ದೇವರೆಡೆಗೆ ಸಾಗಲಿಕ್ಕೆ ಬೇಕಾದ್ದು. ಹಾಗಾಗಿ ಎಲ್ಲರನ್ನು ಮಾತಾಡಿಸಿಕೊಂಡು ಅವರ ಯೋಗಕ್ಷೇಮಗಳಲ್ಲಿ ಆತ ಪಾಲುದಾರನಾಗಿಕೊಂಡು ತನ್ನನ್ನು ನಿಂದೆ ಮಾಡಿದಲ್ಲಿ ಅವಮಾನದಲ್ಲಿ ತಾನು ಪರಿತಪಿಸಿಕೊಂಡು ಇದೆಲ್ಲ ಮುಂದಕ್ಕೆ ಮುಂದಕ್ಕೆ ಮನಸ್ಸನ್ನು ಮತ್ತಷ್ಟು ಹಿಂದಕ್ಕೆ ಎಳೀತದೆ, ಮುಂದೋಗದಂತೆ ಮಾಡುತ್ತದೆ. 10 ಜನರ ವಿರೋಧವನ್ನು ಕಟ್ಟಿಕೊಂಡು ನಾವು ಮತ್ತೆ ಅವರ ಮೇಲೆ ದೊಡ್ಡ ಮಾತನ್ನು ಆಡಲು ಶುರು ಮಾಡಿದರೆ ಅವರು 100 ಜನರಾಗ್ತಾರೆ. ಮಿತ್ರನಾಗುವುದು ಒಬ್ಬನೇ ಹೆಚ್ಚಾಗಿ, ಶತ್ರುವಾಗುವುದು ಇಡೀ ಮನೆ. ಒಬ್ಬ ಆಗುವುದಿಲ್ಲ ಆದರೆ ಅವನ ಇಡೀ ಮನೆ ಆಗುವುದಿಲ್ಲ ಆಗ್ತದೆ. ಒಬ್ಬ ಮಿತ್ರನಾದರೆ ಅವನ ಇಡೀ ಮನೆ, ಇಡೀ ಪರಿವಾರ ಆಗಬೇಕಾಗಿಲ್ಲ. ಅವರು ಒಪ್ಪುವುದಿಲ್ಲ ಅಂತಾರೆ, ನಿನಗಾಯ್ತಲ್ಲ ಅಂತ. ಆದರೆ ವಿರೋಧ ಆಗುವಾಗ ಪಡೆಗಳು ದೊಡ್ಡದಾಗ್ತವೆ, ಸುತ್ತಮುತ್ತಲಿನವರು ಹೆಚ್ಚು ಸೇರುತ್ತಾರೆ. ನನ್ನದು ಒಂದು ಸಣ್ಣ ಕಲ್ಲಿರಲಿ ಅಂತೇಳಿ ವೃಂದಾವನಕ್ಕೆ ಅವರು ಸೇರಿಸ್ತಾರೆ ಸಮಾಧಿ ಬೆಳಿಲಿಕ್ಕೆ. ಹೀಗಾಗಿ ಆದಷ್ಟು ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಇವರನ್ನೆಲ್ಲ ಇಟ್ಟುಕೊಳ್ಳದೆ, ನೋಡಿಕೊಳ್ಳದೆ, ಮಾತಾಡಿಸಿಕೊಳ್ಳದೆ ನಡೆದಾಡುವ ಕ್ರಮವನ್ನು ಹೇಳ್ತಾರೆ. ನೈವೇಚ್ಛತಿ ನಚಾನಿಚ್ಛ. ಅವನು ಯಾವುದರ ಇಚ್ಛೆ ಇಲ್ಲ ಅಂತಲ್ಲ, ಅವು ಎಲ್ಲವನ್ನು ಇಚ್ಛೆ ಮಾಡ್ತಾನೆ ಅಂತಲೂ ಅಲ್ಲ. ಬೇಕು ಬೇಡಗಳಂತೆ ಮಾಡಿಕೊಳ್ಳದೆ ಕೇವಲ ಯಾತ್ರಾ ಮಾತ್ರ ವ್ಯವಸ್ಥಿತ ಅಂತ ಬದುಕು. ಶರೀರ ಯಾತ್ರಾ ಅಭಿಜತೆ ಅಂತ ಕೃಷ್ಣ ಹೇಳಿದ್ದ. ಏನು ಮಾಡುವುದಿಲ್ಲ ಅಂದರೆ ಏನು ಆಗುವುದಿಲ್ಲ ಅಂತ. ಹಾಗಾಗಿ ಏನು ಮಾಡಬೇಕಾದರೂ ಇಷ್ಟು ಮಾಡಲಿಕ್ಕೆ ಮಾತ್ರ ಅಂತ. ಬದುಕಿಗೋಸ್ಕರ ಅವನ ಚರ್ಯೆಗಳು, ಅದರಾಚೆಗೇನೂ ಇಲ್ಲ. ಹಾಗಾಗಿ ಯಾವುದನ್ನು ಬೇಕು ಬೇಡ ಅಂತ ಹೇಳಿಕೊಂಡು ದುಂಬಾಲು ಬಿದ್ದುಕೊಂಡು ಅದರ ಮೇಲೆ ಆದಷ್ಟು ಆಗ್ರಹಪೂರ್ವಕವಾಗಿ ಆನುತ್ತುಕೊಳ್ಳದೆ ಕೇವಲ ಬದುಕನ್ನು ಸವೆಸ್ತಾ ಇರ್ತಾನೆ ಅಂತ ಹೇಳ್ತಾನೆ. ಅಲೋಲುಪ ಅವ್ಯತಃ ದಾಂತಃ ನಾಕೃತಿ ನ ನಿರಾಕೃತಿ. ಕರ್ಮವನ್ನು ನಡೆಸಿಕೊಡ್ತಾನೆ, ಪ್ರಯತ್ನವನ್ನು ಪಡ್ತಾನೆ, ಇಲ್ಲ. ಪ್ರಯತ್ನ ಬಿಟ್ಟಿದ್ದಾನೆ, ಇಲ್ಲ. ಬಿಟ್ಟದ್ದು ಇಲ್ಲ, ಮಾಡುವುದೂ ಇಲ್ಲ. ಮಾಡಬೇಕು ಅಂತ ಮಾಡುವುದಿಲ್ಲ, ಮಾಡ್ತಾ ಇಲ್ಲ ಅಂತ ದೂಡುವುದಿಲ್ಲ. ಅದರಲ್ಲಿ ಯಾವುದೇ ಆಕ್ಷೇಪಗಳು, ಆಸೆಗಳು ಇಲ್ಲ. ತೊಂದರೆಗೆ ಒಳಗಾಗುವುದಿಲ್ಲ, ನೋವನ್ನು ಅನುಭವಿಸಿಕೊಳ್ಳುವುದಿಲ್ಲ.
ಈ ರೀತಿಯಾಗಿ ಬಹಳ ಸುಂದರವಾಗಿ ದಮನ ನಿಗ್ರಹವುಳ್ಳವನಾಗಿದ್ದಾನೆ ಅಂತ ತಿಳಿಸಿಕೊಡುತ್ತಾರೆ. ಅದರೊಟ್ಟಿಗೆ ಯಾವುದೇ ಇಂದ್ರಿಯಗಳು ನಾನೇಂದ್ರಿಯವನೇಕಾಗ್ರಂ ನಾತಿಕ್ಷಿಪ್ತ ಮನೋರಥ, ಇಂದ್ರಿಯಗಳು ಎಲ್ಲೆಡೆ ಹೋಗ್ತಾ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಹೇಳಿದಾಗೆ ಏಕಾಗ್ರ ಮನಸ್ಕನಾಗಿದ್ದಾನೆ. ಎಲ್ಲ ಇಂದ್ರಿಯಗಳನ್ನು ಅವುಗಳಿಗೆ ಇಷ್ಟ ಬಂದಂತೆ ಬದುಕಲು ಭೋಗಿಸಲು ಬಿಡ್ತಾ ಇಲ್ಲ. ಏಕಾಗ್ರ ಮನಸ್ಕನಾಗಿ ಮತ್ತೆ ಆತ ಏನು ವಿಕ್ಷಿಪ್ತವಾದ ಮನಸ್ಸಿಲ್ಲದೆ ಶುದ್ಧವಾದ ಮನಸ್ಸು, ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಳವಳಗಳು ಗೊಂದಲಗಳು ಇದ್ಯಾವುದೂ ಇಲ್ಲದೆ ಪರಿತಾಪಕ್ಕೆ ಹಾಕಿಸಿಕೊಳ್ಳದೆ ಸಂತಾಪವನ್ನು ನಡೆಸಿಬಿಡದೆ ಸರ್ವಭೂತ ಸದೃಕ್ ಮೈತ್ರ, ಎಲ್ಲ ಪ್ರಾಣಿಗಳನ್ನು ತನ್ನಾಗೆ ನೋಡಿಕೊಂಡು ಸಮಾನವಾದ ದೃಷ್ಟಿ. ಪಂಡಿತ ಸಮದರ್ಶಿನ ಹೇಳಿದಾಗೆ ಯಾವುದರ ಮೇಲೂ ಯಾವುದೇ ರೀತಿಯಾದಂತಹ ವಿಕೋಪಗಳಿಗೆ ಅತ್ಯಾಸೆಗಳಿಗೆ ಬಲಿಯಾಗಿಸಿಕೊಳ್ಳದಂತೆ ನೇರವಾದ ನೋಟ, ವಕ್ರ ನೋಟ ಇಲ್ಲ, ಮೇಲೂ ನೋಟ ಇಲ್ಲ. ಕೆಲವರನ್ನು ಕಂಡಾಗೆ ಮೇಲಕ್ಕೆ ನೋಡ್ತಾ ಹೋಗುವುದುಂಟು, ಕಾಣಿಸಲೇ ಕೊಳ್ಳಿಲ್ಲ ಅಂತ. ಇನ್ನು ಕೆಲವರು ಕೆಳಗೆ ನೋಡ್ತಾ ಹೋಗುವುದುಂಟು, ನೋಡಲಾರೇನು ಅಂತ. ಇನ್ನು ಕೆಲವರು ಅಡ್ಡ ನೋಡುವುದುಂಟು, ತಿರ್ಯಕ್ ದೃಷ್ಟಿ. ಹಾಗಾಗಿ ಇದು ಯಾವುದೂ ಆಗಿಸಿಕೊಳ್ಳದೆ ಸಮದೃಷ್ಟಿ. ಹಾಗಾಗಿ ಸಮದೃಷ್ಟಿ ಆದ್ದರಿಂದ ಅವನು ಸಮಲೋಷ್ಟಾಶ್ಮ ಕಾಂಚನೂ ಆಗಿರುತ್ತಾನೆ. ಅವನಿಗೆ ಮಣ್ಣಾದರೂ ಒಂದೇ, ಹೊನ್ನಾದರೂ ಒಂದೇ. ಯಾವುದರ ಮೇಲೂ ಆತನಿಗೆ ಅತಿವೃದ್ಧಿಯ ಮೌಲ್ಯದ ಕಥೆ ಇಲ್ಲ. ಎಲ್ಲೋ ಭಗವಂತನ ಸೃಷ್ಟಿಯಲ್ಲಿ ಬಂದಂತಹ ಸಂಗತಿಗಳು ಅದು ಅದರ ಹಾಗೆ ಉಂಟು. ಹಾಗಾಗಿ ಎಲ್ಲವನ್ನು ಸಹ ಮಿತ್ರ ಭಾವದಿಂದ ನೋಡಿಕೊಳ್ಳುವವನು ಮೈತ್ರ ಸಮಲೋಷ್ಟಾಶ್ಮ ಕಾಂಚನ. ಎಷ್ಟಕ್ಕೆ ಎಷ್ಟೋ ಅಷ್ಟರಲ್ಲಿ ಮಾತ್ರವೇ ಪರಿಮಿತಿಯಲ್ಲಿ ತನ್ನ ಸ್ವೀಕೃತಿಯನ್ನು ಮಾಡಿಕೊಂಡವನಾಗಿದ್ದಾನೆ. ತುಲ್ಯ ಪ್ರಿಯ ಧೀರ, ಸಮಾನವಾದಂತಹ ಪ್ರಿಯ ಮತ್ತು ಅಪ್ರಿಯ, ಬೇಕಾದವರು ಬೇಡವಾದವರು, ಬೇಕಾದ್ದು ಬೇಡವಾದ್ದು, ಇದು ಯಾವುದರಲ್ಲಿಯೂ ಅತಿಯಾದಂತಹ ತನ್ನ ಸಂಪರ್ಕ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದ್ದಾಗ, ಯಾಕೆಂದ್ರೆ ಅಷ್ಟು ಗಟ್ಟಿಗನಾಗಿದ್ದಾನೆ ಅವನು. ಧಿಯಾ ರಮತೆ, ಆದರೆ ಅವನು ಧೀರ ಅಂತ ಅನಿಸಿಕೊಳ್ಳುತ್ತಾನೆ. ತುಲ್ಯ ನಿಂದಾತ್ಮ ಸಂಸ್ತುತಿ, ತನ್ನ ಬಗ್ಗೆ ಹೊಗಳಿದರೂ ಬಾಯಿ ಬಿಡುವವನಲ್ಲ, ನಿಂದೆ ಮಾಡಿದ್ರು ಕುಗ್ಗಿ ಹೋಗುವವನಲ್ಲ. ಹೀಗಾಗಿ ಪ್ರತಿಯೊಂದರಲ್ಲಿಯೂ ಸಹ ಸಮಚಿತ್ತತೆಯನ್ನು ಕಾಪಾಡಿಕೊಂಡು ಬಂದಿದ್ದಾನವನು ಅನ್ನೋದನ್ನು ಹೇಳಿದ್ರೆ. ಅಸ್ಪೃಹ ಸರ್ವಗಾಮೀಪ್ಯ, ಎಲ್ಲ ಆಸೆಗಳಿಂದಲೂ ದೂರ ಇದ್ದಾನೆ, ಯಾವುದನ್ನು ಬಯಸುವುದಿಲ್ಲ. ಯಾವ ಬಯಕೆಗಳಿಗೂ ಆತ ತನ್ನನ್ನು ಗೂಡು ಮಾಡಿಕೊಳ್ಳುವುದಿಲ್ಲವನು. ಯಾಕೆ ಕೇಳಿದರೆ ಎಲ್ಲವೂ ದೇವರ ಇಚ್ಛೆ ಅಂತೇಳಿ ಭಗವಂತನ ಪ್ರೀತಿಯಲ್ಲಿ ಭಗವಂತನ ಆಸೆಯಲ್ಲಿ ನಿಂತವ ಬ್ರಹ್ಮಚರ್ಯ ದೃಢವ್ರತ, ದೇವರೆಡೆಗೆ ಸಾಗುವ ತನ್ನ ಪರಮೋಚ್ಚವಾದ ಗುರಿಯನ್ನು ಮಾಡಿಕೊಂಡಿದ್ದಾನೆ. ಹಾಗಾಗಿ ದೇವರೆಡೆಗೆ ಸಾಗುವಾಗ ಇವೆಲ್ಲ ಅಡ್ಡಕ್ಕೆ ಬಂದವುಗಳನ್ನು ಬದಿಗೆ ದುಡ್ಲಿಕ್ಕೆ ಹೋದರೆ ಅದು ಹಿಂಸೆಯಾಗಿಬಿಟ್ಟು ಮತ್ತೆ ಅವನನ್ನು ಎಳ್ಕೊಳ್ಳುತ್ತದೆ. ಮುಟ್ಟಿದರೆ ಅಂಟಿಕೊಳ್ಳತಕ್ಕಂಥ ಪ್ರಪಂಚ ಇದು ಒಂದು ಗೊತ್ತಿದೆ ಅವನಿಗೆ. ಆದ್ದರಿಂದ ಅಹಿಂಸಾ ಸರ್ವಭೂತಾನಾಂ, ಯಾವುದರ ಮೇಲೂ ಎಂದೂ ಸಹ ಯಾವುದೇ ರೀತಿಯಾಗಿ ರೇಗಿಕೊಳ್ಳದೆ ಯಾರಿರ್ತಾನೆ ಇದ್ರ ಸಾಂಖ್ಯ ವಿಮುಚ್ಯತೆ. ಈ ನಮೂನೆ ಜ್ಞಾನಿಯಾಗಿದ್ದರೆ, ತಿಳುವಳಿಕೆ ತುಂಬಿಕೊಂಡಿದ್ದರೆ, ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಿದ್ದರೆ ಅವನಿಲ್ಲಿಂದ ಬೇಗನೆ ಬಿಡುಗಡೆಯನ್ನು ಪಡೀತಾನೆ. ಇಲ್ಲಾದ್ರೆ ಮತ್ತೆ ಇಲ್ಲಿ ಸಿಕ್ಕಾಕೊಂಡು ಬಲ್ಲೆಯಲ್ಲಿ ಒದ್ದಾಡಿಕೊಂಡು ಮತ್ತಷ್ಟು ಹಿಂದೆ ದೂಡಲ್ಪಟ್ಟು ಆತ ಏಳಲಾರದ ಪರಿಸ್ಥಿತಿಗೆ ಅಭ್ಯಾಸವಾಗಿ ಇದ್ಬಿಡ್ತಾನೆ. ಹೀಗಾಗಿ ಬಿಡುಗಡೆಯ ದಾರಿಗೋಸ್ಕರ ಎಲ್ಲವನ್ನು ಮುಟ್ಟಿಕೊಳ್ಳದೇ ಇರಬೇಕು ಅಂತ ಬಂದಾಗ ಸಿದ್ಧಿಯಲ್ಲಿ ಅನೇಕ ಐಶ್ವರ್ಯಗಳನ್ನು ಹೇಳಿದರು ಅವರು. ಯಾವುದರ ಮೇಲೆ ಅವನಿಗೆ ಪ್ರಭುತ್ವ ಬರ್ತದೆ, ಪಂಚಭೂತಗಳ ಮನಸ್ಸು ಬುದ್ಧಿಗಳ ಅವನ ವಶಕ್ಕೆ ಬಂದಾಗ ಆಗತಕ್ಕಂತಹ ಲಾಭಗಳ ಬಗ್ಗೆ ಹೇಳಿದರು. ಅದನ್ನೆಲ್ಲ ಮಾಡ್ತಾ ಹೋದ್ರೆ ಮತ್ತೆ ಹಿಂದೆ ಬೀಳ್ತಾನೆ ಅಂತ ಇಲ್ಲಿ ಎಚ್ಚರವನ್ನು ಕೊಡ್ತಾರೆ ಅವರು. ಯೋಗೇಶ್ವರಿಯ ಅತಿಕ್ರಾಂತಹ ಯೋತಿಕ್ರಾಮತಿ ಮುಚ್ಯತೆ ಅಂತ. ಅವನಿಗೆ ಯೋಗ ಸಿದ್ಧಿ ಬರ್ತದೆ. ಯೋಗ ಸಿದ್ಧಿಯಲ್ಲಿ ಅನೇಕ ಇವತ್ತು ನಾವೇನು ಪವಾಡಗಳು ಅಂತ ಕರಿತೇವೆ, ಸಿದ್ಧಿಯಲ್ಲಿ ಆಗತಕ್ಕ ಕೆಲಸಗಳು ಅಂತೇವೆ. ಏನೋ ಕೈ ಹಿಡಿದುಕೊಂಡು ಮುಷ್ಟಿಯಲ್ಲಿ ಹಿಡಿದುಕೊಂಡು ಏನು ಬೇಕಾದರೂ ಏನು ಕೊಡ್ತಾನೆ, ಯಾರ ಹೆಸರನ್ನು ಹೇಳುತ್ತಾನೆ, ಅವರ ಪರಿಸ್ಥಿತಿಯ ಬಗ್ಗೆ ಅವರಿಗೆ ಹೇಳುತ್ತಾನೆ.
ಇವೆಲ್ಲ ಮಾಡ್ತಾ ಹೋಗುವಂಥದ್ದು ಯೋಗದ ಸಿದ್ಧಿಯಲ್ಲಿ ಬಂದಿರತಕ್ಕಂಥ ಏನೊಂದು ರಿಸಲ್ಟ್ ಇದೆ, ಫಲ ಇದೆ. ಅದನ್ನು ಅವನು ಮಾಡ್ತಾ ಕೂತ್ರೆ ಜನ ಅವರನ್ನು ಮತ್ತೆ ನುಂಗ್ತಾ ಬರ್ತಾರೆ. ಮತ್ತೆ ಅವನಿಗೆ ಒಂದು ರೀತಿಯಾದ ವಿಶ್ವಾಸ ಮೂಡುತ್ತದೆ, ಹೆಸರು ಬರ್ತದೆ. ಆ ನಂತರ ಕೀರ್ತಿಗೆ ಅವನು ತೆರೆದುಕೊಳ್ಳುತ್ತಾನೆ. ವೇಷಭೂಷಣಗಳು ಗೌಜಿ ಆಗಲಿಕ್ಕೆ ಶುರುವಾಗ್ತವೆ. ಅವರು ತಂದುಕೊಟ್ಟಿರತಕ್ಕ ಪ್ರಸಾದಗಳು, ಎಷ್ಟೋ ಜನ ಹೇಳಿದ್ದುಂಟು ಯೋಗಿಗಳು, ನಮಗಾಗಿ ನಾವು ಎಲ್ಲವನ್ನು ಬಿಟ್ಟು ಬಂದವರು, ಮತ್ತು ನಮ್ಮ ಭಕ್ತರು ಪಾಪ ಅವರು ಸೇವೆ ಮಾಡುತ್ತಾರೆ. ಚಿನ್ನದ ಪಾದುಕೆಯನ್ನು ಅವರದ್ದು, ಪಲ್ಲಕ್ಕಿ ಅವರನ್ನು ಹೊತ್ತುಕೊಳ್ಳುವ ಕಥೆ ಹೇಗೆ, ಅವರಿಗೆ ಮತ್ತೆ ಅವರಿಗೆ ಆಗಿರತಕ್ಕಂಥ ಒಂದು ಸ್ಪೆಷಲ್ ವಾಹನ, ಅದರಲ್ಲಿ ಎಲ್ಲವೂ ಇರ್ತದೆ, ಒಂದಕ್ಕೆ ಎರಡಕ್ಕೆ ಮಾಡಲಿಕ್ಕೆ ಬೇಕಾದ್ದೆಲ್ಲ, ಅದೆಲ್ಲ ವಿದೇಶದ ಒಂದು ಕ್ರಿಯೇಷನ್ ಅಂತಾರೆ. ಅದನ್ನೆಲ್ಲ ಗಿಫ್ಟ್ ಕೊಟ್ಟದ್ದು ನಮಗಾಗಿ ಅಲ್ಲ, ಭಕ್ತರಿಗಾಗಿ ಅಂತ ಮುಗಿದೋಯ್ತು. ಯೋಗ ಸತ್ತಿತು. ಈಗ ಯೋಗದಲ್ಲಿ ಏನು ಅವನು ತಂದುಕೊಂಡ ಶಕ್ತಿಯನ್ನು ಅದನ್ನು ಭಗವಂತನೆಡೆಗೆ ಸಾಗಿಸಲು ಅವನು ಪ್ರಯತ್ನಿಸುವ ಬದಲಿಗೆ ಈ ಹುಚ್ಚಾಬಟ್ಟೆ ಹೊರಗಿನ ಕಾರ್ಯಕ್ರಮಗಳಿಗೆ ಜನನ ಅನುರಾಗಕ್ಕೆ ಹೆಸರುವಾಸಿಯಾಗಲಿಕ್ಕಾದ ತನ್ನ ಸಿದ್ಧಿಯನ್ನು ಪ್ರದರ್ಶನಕ್ಕಿಟ್ಟರೆ ಮತ್ತವನು ಯಥಾಪ್ರಕಾರ ಸೋಲ್ತಾನೆ, ದಾಟಿ ಬರುವುದಿಲ್ಲ ಅಂತ ಹೇಳುತ್ತಾರೆ. ಹೀಗೆ ಬಹಳ ಸುಂದರವಾಗಿ ತಿಳುವಳಿಕೆಯ ದೋಣಿಯಲ್ಲಿ ಜ್ಞಾನಪ್ಲವದಲ್ಲಿ ವೇದವ್ಯಾಸರು ಹೇಗೆ ಮನುಷ್ಯನ ದಾಟುವಿಕೆ ಅನ್ನುವುದಿದೆ ಅಂತ ತೋರಿಸಿಕೊಟ್ರು. ಆಗ ಶುಕಾಚಾರ್ಯರು ಮತ್ತೆ ವ್ಯಾಸರಲ್ಲಿ ಪ್ರಶ್ನೆ ಕೇಳುತ್ತಾರೆ, ಅಲ್ಲ ಅದೆಂತ ತಿಳಿವು, ಕಿಂದ ಜ್ಞಾನಂ ಅಥೋ ವಿದ್ಯೆ, ನೀವು ವಿದ್ಯೆ ಜ್ಞಾನ ಅಂತ ಹೇಳ್ತೀರಲ್ಲ, ಅದೆಂಥದ್ದು, ಯಾವ ರೀತಿಯಾದದ್ದು, ಹೇಗಿರುತ್ತದೆ? ಯಥಾ ನಿಸ್ತರತೆ ದ್ವಯಂ, ಹುಟ್ಟು ಸಾವುಗಳ ಈ ಸುಖ ದುಃಖಗಳ ಏನು ದ್ವಂದ್ವಗಳಿವೆ, ಜಯ ಅಪಜಯಗಳು, ಮಾನ ಅಪಮಾನಗಳು, ಇವನ್ನೆಲ್ಲ ದ್ವಂದ್ವವನ್ನು, ಮುಖ್ಯವಾಗಿ ಸಂಸಾರದ ಎರಡು ದಡವನ್ನು, ಕ್ಷುತ್ಪಿಪಾಸೆಗಳ ಈ ಒಂದು ಗೊಂದಲಗಳನ್ನು, ಶೋಕ ಮೋಹಗಳ ನೆಲೆಯಲ್ಲಿ ಇರುವ ಈ ಸಂಸಾರದ ಬಗೆಯನ್ನು ನಿವೃತ್ತಿಗೊಳಿಸುವಲ್ಲಿ, ದಾಟಿ ಬಿಡುವಲ್ಲಿ ಬೇಕಾಗಿರತಕ್ಕಂತಹ ವಿದ್ಯೆ ಏನು, ಇದನ್ನು ಯಾವ ನೆಲೆಯಲ್ಲಿ ನಾವು ನಡೆಸಿಕೊಡಬೇಕು? ಪ್ರವೃತ್ತಿ ಲಕ್ಷಣ ಧರ್ಮ ನಿವೃತ್ತಿ ರಿಹ ಚೈವಹಿ, ಬಿಡುಗಡೆಯ ಆಚರಣೆ ಹೇಗೆ, ಮಾಡಿದರೆ ಸಿಕ್ಕಿ ಬೀಳುವ ಕಥೆ ಏನು? ಪ್ರವೃತ್ತಿ ಮತ್ತು ನಿವೃತ್ತಿ. ನಿವೃತ್ತಿಗಾಗಿಯೂ ಅವನು ಪ್ರವೃತ್ತಿ ಮಾಡಬೇಕಲ್ಲ, ಅವನು ಪ್ರವೃತ್ತಿಗಾಗಿ ನಿವೃತ್ತಿ ಮಾಡಲಿಕ್ಕಿಲ್ಲ. ಪ್ರವೃತ್ತಿಗಾಗಿ ಪ್ರವೃತ್ತಿಯನ್ನು ನಡೆಸುವವನು, ಮುಂದೋಗಬೇಕು ಅಂತ ಹೋಗುವವನು, ಹಿಂದೆ ಬರಬೇಕು ಅಂತ ಹೋಗುವವನು ಬೇಕು, ಹಿಂದೆ ಬರಬೇಕು ಅನ್ನುವವನು ಹಿಂದೆ ಬರಬೇಕಲ್ಲ. ಹಾಗಾಗಿ ಇದೆರಡರ ಲಕ್ಷಣಗಳ ಬಗ್ಗೆ ನನಗೆ, ಅರಿವಿನ ಬಗ್ಗೆ ನನಗೆ ಹೇಳಿಕೊಡಬೇಕು ಅಂತ ಕೇಳುತ್ತಾರೆ. ವ್ಯಾಸರು ಬಹಳ ಸುಂದರವಾಗಿ ಇವತ್ತಿನ ಜ್ಞಾನಕಾಂಡ ಅವರ ಉಪದೇಶ ಬಹಳ ಅದ್ದೂರಿಯಾಗಿದೆ. ಲೋಕದಲ್ಲಿ ಈಗ ಜನರು ಎರಡು ರೀತಿಯಿಂದ ಮಾತಾಡ್ತಾರೆ. ಒಂದು, ಕಲಿತು ನೀನು ಹತ್ತು ಮೇಲಕ್ಕೆ ಅಂತ, ಏನಾದರೂ ಕಲಿ, ಅರ್ಥ ಆಗತ್ತೆ, ಏನು ನಡೆಸಬೇಕು ಅಂತ ಅದೇ ಹೇಳತ್ತೆ, ಹತ್ತುವುದೋ ಇಳಿಯುವುದೋ, ಎಲ್ಲಿ ಏನು ಎನ್ನುವುದು ಕಲಿಯದೆ ಎಂದು ಗೊತ್ತಾಗುವುದಿಲ್ಲ. ಇನ್ನು ಕೆಲವರು ಸ್ವಭಾವವಾದಿಗಳಿದ್ದಾರೆ, ಅದು ಆದಾಗೆ ಆಗ್ತದೆ, ಅದು ಹಾಗೆ ಅಂತ. ಹಾಗೆ ಹೌದಾ? ಇದು ಎರಡು ದಂಡೆಗಳು ಚಿಂತನೆಯಲ್ಲಿ. ಏನು ಆಗ್ತದೋ ಅದು ಆಗ್ತದೆ. ನಾವು ಕಲಿತು ಏನು ಮಾಡಬೇಕು? ಒಂದು ಸಣ್ಣ ಒಂದು ಚಿಂತನೆ ಹೇಳುತ್ತೆ. ಒಬ್ಬ ವರಾಂಡದಲ್ಲಿ ಕೂತಿದ್ದಾನೆ, 16 ವರ್ಷದ ಹುಡುಗ ಅಂತ ತಿಳ್ಕೊಳ್ಳೋದು, ಹುಡುಗಿ ಅಂತ ತಿಳ್ಕೊಳ್ಳಿ. ಅವನನ್ನು ಕೇಳಿದರು ಎಲ್ಲ ಒಟ್ಟು ಸೇರಿ, ಕ್ಯಾಮೆರಾ ಹಿಡ್ಕೊಂಡು ಪತ್ರಕರ್ತರು, ಟಿವಿ ಅವರೆಲ್ಲ, ಏನು ಮಾರಾಯ ಹೀಗಿದ್ದಿ, ಇಸಿ ಚೇರಲ್ಲಿ ವರಾಂಡದಲ್ಲಿ ಹೊರಗೆ ಕಾಲೆಲ್ಲ ಆಡಿಸ್ತಾ, ಕಾಲ ಮೇಲೆ ಮಾಡ್ತಾ, ಕತ್ತೆತ್ತುತ್ತಾ ಇದ್ದಾನೆ. ಏನು ಮಾರಾಯ, ಏನು ಕಲ್ತಿ, ಏನು ಪದವಿ, ಏನು ವೃತ್ತಿ, ಏನು ಸಮಾಜಕ್ಕೆ ಕೊಟ್ಟೆ, ಏನು ನಿನ್ನ ಕತೆ ಅಂತ ತಲೆಯಲ್ಲಿ ಆಡಿಸಿದವ. ಅಲ್ಲಯ್ಯ ಕಲಿತಿದ್ದೀಯಾ? ಇಲ್ಲ ಬಾ ಅಂತ. ಮತ್ತೆ ಯಾಕೆ ಕಲಿಯುವುದಿಲ್ಲ? ವೃತ್ತಿ ಇದೆಯೋ? ಇಲ್ಲ ಅಂತ. ಸಂಪಾದನೆ? ಇಲ್ಲ ಅಂತ. ಮತ್ತೇನು ನಿನ್ನ ಕಥೆಯನ್ನು ಕೇಳುತ್ತಾರೆ. ಅವನಿಗೆ ಕೇಳ್ತಾರೆ ಏನು ಮಾಡಲಿ ಅಂತ. ಅಲ್ಲ ಡಿಗ್ರಿ ಆಗಬೇಕು. ಎಂಥದಕ್ಕೆ ಕೇಳಿದ? ಒಳ್ಳೆ ಜಾಬ್ ಸಿಗ್ತದೆ. ಎಂಥದಕ್ಕೆ ಅಂದ? ಸಂಬಳ ಬರ್ತದೆ. ಎಂಥದಕ್ಕೆ ಅಂದ? ಒಂದು ಒಳ್ಳೆ ಮದುವೆ ಆಗ್ಲಿಕ್ಕೆ ಆಗ್ತದೆ. ಮತ್ತೆ ಮುಂದೆ ಏನು ಎಂಥದಕ್ಕೆ ಅಂದಾನೆ? ಮನೆ, ಮತ್ತೆ ಓಡಾಡಲಿಕ್ಕೆ ಒಂದು ಕಾರು, ಮತ್ತೆ ಮಕ್ಕಳು, ಮತ್ತೆ ಮತ್ತೆ ವೃತ್ತಿಯಲ್ಲಿ ಬಡ್ತಿ, ಮುಂಬಡ್ತಿ, ಆನಂತರ ಕೀರ್ತಿ, ಮತ್ತೆ ಅವರು ನಿವೃತ್ತನಾದಾಗ ನಿನಗೊಂದು ಕೊಡ್ತಾರೆ ಗಿಫ್ಟ್ ಒಂದು ಹೋಗುವಾಗ,
ಮನೆಗೆ ಮರಳಿ ಗೂಡಿಗೆ ಅಂತ ಹೇಳಿ ಇಷ್ಟು ಸಮಯ ಕೆಲಸ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ದುಡಿದು ನಮ್ಮನ್ನು ಇವತ್ತು ಬಿಟ್ಟು ಅಗಲರಿದ್ದಾರೆ ಅಂತ ಹೇಳಿಕೊಂಡು ನಿವೃತ್ತಿ ಘೋಷಣೆ ಒಂದಿಷ್ಟು ಕೊಡ್ತಾರೆ. ಎಲ್ಲ ಒಟ್ಟು ಸೇರಿ ಹಾಕಿದ್ದೆಲ್ಲ ಚಂದ ಎತ್ತಿದ್ದೆಲ್ಲ ಹಾಕ್ತಾರೆ. ಮತ್ತೆ 60 ಆದಾಗೆ ಆಗ್ತದೆ. 60, 70ಕ್ಕೆ 70ರ ಶಾಂತಿ ಮಾಡ್ತಾರೆ ಎಲ್ಲ ಸೇರಿ. 80ಕ್ಕೆ ದೊಣ್ಣೆ ಬೀಸ್ತಾರೆ. 80ರದ್ದು ಶಾಂತಿ ಎಲ್ಲ ಮಾಡ್ತಾರೆ. ಮತ್ತೆ ನೀನು ವೃತ್ತಿ ಮಾಡಿದ್ದಿ, ಇಷ್ಟೆಲ್ಲ ನಡೆದಿದ್ದು, ಇಷ್ಟೆಲ್ಲ ಜನ ಅನುರಾಗ, ಇಷ್ಟೆಲ್ಲ ಸರ್ಟಿಫಿಕೇಟ್ಗಳು, ಅದನ್ನೆಲ್ಲ ಯೋಚನೆ ಮಾಡುತ್ತಾ ಹೀಗೆ ನೀನು ವರಾಂಡದಲ್ಲಿ ಕೂತ್ಕೊಂಡು ಎಲ್ಲ ಮೊಮ್ಮಕ್ಕಳಾಗೆಲ್ಲ ಆಡ್ತಾರೆ. ಆಗ ನೀನು ಹೀಗೆಲ್ಲ ನೀನು ಹೇಳಿಕೊಡ್ತೀಯ ಆಗ ಅವರ ಮಕ್ಕಳ ಹತ್ರ, ಮೊಮ್ಮಕ್ಕಳ ಹತ್ರ, ಮನೆ ಮಕ್ಕಳ ಹತ್ರ ಎಲ್ಲ, ನಾನು ಆಗ ಹೀಗೆ ಮಾಡಿದೆ, ಇಂಥ ಆಫೀಸು, ಇಂಥ ನಮೂನೆ, ಇಂಥ ಜನ, ಹೀಗೆಲ್ಲ ಮುಂದೆ ಅದುವೇ ಮಾಡ್ತಾ ಇದ್ದೇನೆ ಅಂದ. ಈಗ ನಾನು ಅದೇ ಮಾಡ್ತಾ ಇದ್ದೇನೆ ಅಂದ. ಯಾಕೆ ಈ ತಾಪತ್ರಯಗಳು, ಯಾಕೆ ಈ ಗಲಾಟೆಗಳು, ಯಾಕೆ ಎಲ್ಲಿಯೋ ಮನೆ ಬೀಳುವುದು, ಎಲ್ಲಿಯೋ ವೃತ್ತಿಯಿಂದ ಕಳಚುವುದು, ಎಲ್ಲಿಯೋ ಸಂಬಳ ಕಮ್ಮಿ ಮಾಡುವುದು, ಎಲ್ಲಿಯೋ ಮಕ್ಕಳು ಸಾಯುವುದು, ಎಲ್ಲಿಯೋ ಮದುವೆ ಆಗದೆ ಬಿಡುವುದು, ಯಾವುದೇ ಹೆಂಡತಿ ಯಾರೋ ಒಟ್ಟಿ ಓಡುವುದು, ಇದೆಲ್ಲ ಎಂಥ ಕರ್ಮಕ್ಕೆ ಅಂತಾನೆ. ಆರಾಮಿದ್ದೇನಲ್ಲ, ನೀವು 100 ಸಮಸ್ಯೆಗಳನ್ನು ನನಗೆ ಸಿಕ್ಕಿಸಿ ಮತ್ತೆ ನನ್ನನ್ನು ಆರಾಮಿರ್ಲಿಕ್ಕೆ ಹೇಳುತ್ತಾ ಇದ್ದೀರಿ. ನಾನು ಸಮಸ್ಯೆ ಸಿಕ್ಕಿಸಿಕೊಳ್ಳದೆ ಆರಾಮಿರ್ಲಿಕ್ಕೆ ನೋಡ್ತಾ ಇದ್ದೇನೆ ಅಂದವ. ಹಾಗಾಗಿ ಇದು ಆಗುವುದೇ ಆಗಿದ್ದರೆ ನನಗೆ ವೃತ್ತಿ, ಅದು ಸಿಗ್ತದೆ. ಆಗುವುದೇ ಆಗಿದ್ದರೆ ನನಗೆ ಬುದ್ಧಿ, ಅದು ಬರ್ತದೆ. ಆಗುವುದೇ ಆಗಿದ್ದರೆ ನನಗೆ ಊಟ, ಅದು ಆಗ್ತದೆ. ಹೀಗೆ ಹೇಳಿಕೊಳ್ಳುವ ಸ್ವಭಾವವಾದಿಗಳಿದ್ದಾರೆ. ಪ್ರಯತ್ನ ಪಡದೇನೆ. ಪ್ರಯತ್ನ ಬೇಕೋ ಬೇಡವೋ, ಕಲೀಲಿಕ್ಕೆ ಉಂಟೋ ಇಲ್ಲವೋ, ತನ್ನಷ್ಟಕ್ಕೆ ಹತ್ತುತ್ತದ, ಲೋಕ ನೋಡಿದಾಗ ಅರ್ಥ ಆಗ್ತದ, ಪುಸ್ತಕ ಓದಲಿಕ್ಕೆ ತನ್ನಷ್ಟಕ್ಕೆ ಬರ್ತದ. ಅಕ್ಷರ ಬಾರದ ಮಂದಿಗೆ ಹೊತ್ತಾಗಿ ಏನು ಮಾತಾಡ್ತದೆ? ಹಾಗಾದರೆ ಸ್ವಭಾವವಾದವನ್ನು ಕೆಲವರು ಗಟ್ಟಿ ಮಾಡ್ತಾರೆ. ಅದು ಆಗುವುದಿಲ್ಲ ಅಂತ ವ್ಯಾಸರು ಹೇಳುತ್ತಾರೆ. ಇವ ಕೇಳಿದ್ದು ಏನದು ಜ್ಞಾನ, ಯಾಕೆ ತಿಳ್ಕೊಳ್ಳುವುದು, ಏನು ತಿಳಿಯಲಿಕ್ಕೆ ಉಂಟು ಅಂತ ಶುಕ ಕೇಳಿದ್ನಲ್ಲ. ಅದಕ್ಕೆ ಅಪ್ಪ ಹೇಳುತ್ತಾನೆ, ನೋಡು ಸ್ವಭಾವ ಏನು ಕೆಲಸ ಮಾಡ್ತದೆ ನೋಡು. ಎಷ್ಟು ಪಶ್ಯನ್ ಸ್ವಭಾವೇನ ವಿನಾಭಾವಂ ಅಚೇತನ. ಬೇರೆ ಏನೂ ಕಾರಣ ಇಲ್ಲ, ಬೇರೆ ಏನು ನಡೆಯುವುದಿಲ್ಲ, ಇದ್ದಾಗೆ ಆಗಿ ಹೋಗ್ತದೆ. ಅವನವನ ಪಾಡಿಗೆ ಅವನದ್ದೇನುಂಟು ಅದಾಗ್ತದೆ ಅಂತ ಆಗಿದ್ದರೆ ಈ ಲೋಕದಲ್ಲಿ ಕಥೆ ಏನಾಗ್ತದೆ? ಪುಷ್ಣಾತಿ ಸ ಪುನಃ ಸರ್ವಾನ್ ಪ್ರಜ್ಞೆಯ ಮುಕ್ತ ಹೇತುಕಃ. ಅವನು ಜ್ಞಾನ ಬೇಡ, ತಿಳುವಳಿಕೆಯಿಂದಲ್ಲ, ಇದೆಲ್ಲ ಕಾರಣ ಅಲ್ಲ ಹೇಳಿಕೊಡೋದನ್ನೆಲ್ಲ ಹೊರಗೆ ಹಾಕಿಕೊಂಡು ಸ್ವಭಾವದಿಂದಲೇ ಎಲ್ಲ ನಡೆದು ಹೋಗ್ತದೆ, ಇದ್ದಾಗೆ ಆಗ್ತದೆ ಅಂತ ಆಗಿಬಿಟ್ಟರೆ ಏಷಾಂಚೈಕಾಂತ ಭಾವೇನ ಸ್ವಭಾವ ಕಾರಣಂ ಮತಂ. ಕೇವಲ ಕಾರಣ ಸ್ವಭಾವ ಅಂತಾಗಿಬಿಟ್ರೆ ದೂರ್ವ ಭೃಸಿಕಾ ತೃಣ ಭೃಸಿಕಾಚ ಏತೆ ಲಭಂತೆ ನ ಕಿಂಚನ. ನಮಗೆ ಕೂತ್ಕೊಳ್ಳಿಕ್ಕೆ ಒಂದು ಆಸನ ಬೇಕು ಅಂದರೆ ಆಸನ ಆಗುವುದಿಲ್ಲ. ಅದು ಸಿಕ್ಕಿದ್ರೆ ಆಗ್ತದೆ, ಎಲ್ಲಿ ಕೂತ್ಕೊಳ್ಳುವುದು ಕೇಳ್ತಾರೆ. ತಿನ್ನಲಿಕ್ಕೆ ಒಂದು ಊಟ ಬೇಕು ಅಂದರೆ ಏನು ಮಾಡಲಿಕ್ಕೆ ಆಗ್ತದೆ? ಮಲಗಲಿಕ್ಕೆ ಒಂದು ಮನೆ ಉಂಟು ಅಂದರೆ ಎಲ್ಲಿ ಇರ್ತದೆ? ಸ್ವಭಾವ ಸಿಗ್ತದೆ, ಎಂದು ಸಿಗ್ತದೆ? ಯಾರು ಕಟ್ಟಿದ್ರೆ ಎಲ್ಲ ಸಿಗುವುದು. ಯಾರು ಎಲ್ಲರೂ ಸ್ವಭಾವದಲ್ಲಿ ಕೂತ್ರೆ ಮನೆಯಲ್ಲಿ ಊಟ ಎಲ್ಲಿ ಕೇಳ್ತಾನೆ. ಕೂತ್ಕೊಳ್ಳಿಕ್ಕೆ ಒಂದು ಆಸನ ಸಿಗಲಿ ಮತ್ತೆ ನೋಡುವ. ಇದ್ದಲ್ಲಿ ಕೂತ್ರೆ ಇರುವೆ ಹೇಳುತ್ತದೆ, ಪ್ರಾಣಿಗಳು ಬರ್ತಾರೆ. ಹಾಗಾಗಿ ನಮಗೆ ಕೂತ್ಕೊಳ್ಳಿಕ್ಕೆ ತಿನ್ನಲಿಕ್ಕೆ ಒಂದು ತೊತ್ತು ಸಿಗಲಿಕ್ಕಿಲ್ಲ, ಜಾಗ ಬರಲಿಕ್ಕಿಲ್ಲ. ಸ್ವಭಾವದ ಕಥೆಯನ್ನು ಕೇಳ್ತಾರೋ. ಏಜೈನ ಪಕ್ಷ ಮಾತೃತ್ಯ ನಿವರ್ತಂತಿ ಅಲ್ಪಮೇಧಸಃ. ಸ್ವಭಾವ ಅಂತ ಹೇಳಿಕೊಂಡು ಎಲ್ಲ ತಲೆ ಬಿಟ್ಟುಕೊಂಡು, ತಲೆ ಯೋಚನೆ ಮಾಡಿಕೊಳ್ಳದೆ, ಬುದ್ಧಿಮಂತಿಕೆಯನ್ನು ಇಟ್ಟುಕೊಳ್ಳದೆ ಸುಮ್ಮನೆ ಕೂತ್ರೆ ಸ್ವಭಾವಂ ಕಾರಣಜ್ಞಾತ್ವ ನಶ್ರೇಯ ಅಧಿಗಚ್ಚತಿ. ಅವನು ಯಾವ ಕಾಲದಲ್ಲಿಯೂ ನಶ್ರೇಯ ಪ್ರಾಪ್ನುವಂತಿತಿ, ಯಾವ ಕಾಲದಲ್ಲಿಯೂ ಉತ್ತಮವಾದ ಗತಿಯನ್ನು ಪಡೆಯುವುದೇ ಇಲ್ಲ. ಅವನಿಗೆ ಬೇಕಾದ್ದನ್ನು ಒಳಿತನ್ನವನ್ನು ಸಂಪಾದನೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಸ್ವಭಾವೋ ಹಿ ವಿನಾಶಾಯ ಮೋಹಕರ್ಮ ಮನೋಭವ. ಸ್ವಭಾವ ಅಂದ್ರು ಪರಿಭಾವ ಅಂದ್ರೆ ಎರಡು ಒಂದೇ ಅರ್ಥ ಅಂತಾನೆ. ನಿರುಕ್ತಮಪ್ಯೇತಯೋಹೋ ಅಂತಾನೆ. ನಿರುಕ್ತಮೇತಯೋರೇತದ್ದು ಸ್ವಭಾವ ಪರಿಭಾವಯೋ. ಸ್ವಭಾವ ಅಂದ್ರೆ ಪರಿಭಾವ ಅಂದ್ರೆ ಒಂದೇ, ಸೋಲು ಅಂತ ಅರ್ಥ. ಸ್ವಭಾವವಾದಿ ಯಾರಿದ್ದಾನೆ ಅವನು ಸೋಲುವಾದಿ ಅಂತ ಅರ್ಥ. ಸೋಲ್ತಾನೆ, ಪ್ರಯತ್ನ ಪಡುವುದಿಲ್ಲ. ಆಗುವುದಾಗ್ತದೆ ಹೇಳಿದರೆ ಕಣ್ಣು ಮುಚ್ಚಿಕೊಂಡು ಹೋಗ್ಲಿಕ್ಕೆ ಬರ್ತದೆ, ಆಗುವುದಾಗ್ತದೆ. ಬೀಳುವುದೇ ಹೌದಾದರೆ ನಾನು ಕಣ್ಣು ತೆರೆದಾದರೂ ಏನು ಹೋದಿ. ನಾವು ಎಷ್ಟು ಚೆನ್ನಾಗಿ
ಡ್ರೈವಿಂಗ್ ಮಾಡಿಕೊಂಡು ಹೋದ್ರು ಆಕ್ಸಿಡೆಂಟ್ ಆಗುವುದು ಅಂತ ಒಂದು ಆಗಿಯೇ ಇದ್ರೆ ಅವನ ಬದುಕಿನಲ್ಲಿ, ಹಾಗಾಗಿ ಅವನು ಗೇರ್ ಇಲ್ಲದೆ, ಬ್ರೇಕ್ ಇಲ್ಲದೆ, ವಾಹನದಲ್ಲಿ ಗೊತ್ತೂ ಇಲ್ಲದೆ, ಲೈಸೆನ್ಸ್ ಇಲ್ಲದೆ ಹೋಗಲಿ ಎಂದು ಸಾಯುವುದೇ ಬೀಳುವುದೇ ಆಗಿದ್ರೆ ಅಲ್ಲ. ಎಷ್ಟು ಜಾಗ್ರತೆ ಮಾಡಲಿಕ್ಕುಂಟು ಅಷ್ಟು ಜಾಗ್ರತೆ ಪ್ರತಿಯೊಬ್ಬರು ಮಾಡ್ತಾರೆ. ಮತ್ತು ಆಕಸ್ಮಿಕವಾಗಿ ಆಗುವ ವಿಷಯ ಬೇರೆ, ಎಲ್ಲ ವಿಷಯ ಆಗಿ ಏನು ತಿಂದರೂ ಒಂದೇ ಬಗೆಯ ಬದುಕುವುದಾದ್ರೆ ಬದುಕ್ತಾನೆ ಹೇಳಿ. ಮಣ್ಣು ಕೊಳೆ ಎಲ್ಲ ತಿನ್ಲಿಕ್ಕೆ ಆಗ್ತದ? ಅದೆಲ್ಲ ತಿನ್ನುತ್ತಾರೆ, ಜೀವಗಳುಂಟು, ಮಣ್ಣು ತಿನ್ನುವ ಜೀವಿಗಳುಂಟು, ಕೊಳೆ ತಿನ್ನುವ ಜೀವಿಗಳುಂಟು. ಎಲ್ಲ ಜೀವಿಗಳು ಎಲ್ಲ ತಿನ್ಲಿ, ನಾವು ತಿಂದು ಬಿಡುವುದಾ? ಆಗ್ತದ? ಹಾಗಾಗಿ ಪ್ರಯತ್ನವನ್ನು ಮಾಡಿಕೊಳ್ಳದೆ ಸ್ವಭಾವವನ್ನು ತೇಳಿಕೊಂಡು ಪರಿಸರದ ಸ್ವಭಾವವನ್ನು, ಪ್ರಾಣಿಗಳ ಪ್ರಪಂಚವನ್ನು ನೋಡಿಕೊಂಡು ಬದುಕಿದರೆ ಅವನಿಗೆ ಬದುಕಲಿಕ್ಕೆ ಆಗುವುದಿಲ್ಲ, ಸೋಲನ್ನು ಅನುಭವಿಸ್ತಾನೆ, ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ತನ್ನ ಪ್ರಯತ್ನದಿಂದ ಸಮಾಜವನ್ನು ಉದ್ಧಾರ ಮಾಡುವುದಾಗಲಿ, ಸಮಾಜದಿಂದ ತಾನು ಉದ್ಧಾರ ಆಗುವುದಾಗಲಿ ಎರಡೂ ನಡೆಯುವುದಿಲ್ಲ ಅಂತಾರೆ. ಮತ್ತೆ ಸೃಷ್ಟ್ಯಾಯಾನೀಹ ಕರ್ಮಾಣಿ ಸಸ್ಯ ಸಂಹರಣಾನಿ ಚ ಸೃಷ್ಟ್ಯಾದೀನೀಹ ಕರ್ಮಾಣಿ. ಇಲ್ಲಿ ನೋಡಿ, ಎಲ್ಲ ಮರ ಬೆಳೆಸ್ತಾರೆ, ಮನೆ ಕಟ್ತಾರೆ, ಊಟ ತಯಾರಿಸ್ತಾರೆ. ಇವೆಲ್ಲ ಯಾರಿಂದ? ತನ್ನಷ್ಟಿಗೆ ಆಗ್ತದ? ಪ್ರಜ್ಞಾವದ್ವಿಹಿ ಪ್ರಗಲ್ಪ್ತಾನಿ ಯಾನ ಆಸನ ಗೃಹಾಣಿ ಚ. ಒಂದು ಕಡೆಯಿಂದ ಇಂದು ಕಡೆ ಹೋಗಲಿಕ್ಕೆ ವಾಹನ ಮಾಡ್ತಾರೆ ಅವರು. ವಾಹನ ಸುಲಭ ಉಂಟ? ವಾಹನ ಹೋಗಬೇಕು, ದೂರವನ್ನು ಬೇಗ ಕ್ರಮಿಸ್ತದೆ. ನಾವಾಗಿ ಒಂದು 100 ಮೈಲ್ ಹೋಗಬೇಕು ಅಂದರೆ ಆಗುವುದಿಲ್ಲ, ಇವತ್ತಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಕೈಕಾಲುಗಳು ಕೇಳುವುದಿಲ್ಲ. ಆದರೆ ವಾಹನ ಮಾಡಿದರೆ ಕೂಡಲೇ ಹೋಗ್ತದೆ, ಮರ್ತದೆ. ಮನೆ ಇದ್ದರೆ ಮಳೆಯನ್ನು, ಸೆಕೆಯನ್ನು, ಚಳಿಯನ್ನು ಉಳಿಸಿಕೊಳ್ಳುತ್ತದೆ. ಸಸ್ಯವನ್ನು ಬೆಳೆಸಿದರೆ ಆಹಾರ ಪದಾರ್ಥಗಳನ್ನು ತಿನ್ನಲಿಕ್ಕೆ ಬರ್ತದೆ. ಹೀಗೆ ಇವೆಲ್ಲ ಪ್ರಜ್ಞಾವದ್ಭಿಹಿ ಪ್ರಗಲ್ಪ್ತಾನೆ ಅಂತಾನೆ. ಬುದ್ಧಿಮಂತರು ಮಾಡಿದ್ದು, ಸ್ವಭಾವವನ್ನು ನಂಬಿ ಕೂತದ್ದಲ್ಲ. ತಲೆ ಖರ್ಚು ಮಾಡಿ ಕೆಲಸ ಮಾಡಿದರೆ ಯಾವ ರೀತಿಯಲ್ಲಿ ಯಾವುದನ್ನು ಬೆಳೆಸಲಿ, ಯಾವ ರೀತಿಯಲ್ಲಿ ಯಾವತ್ತು ಬೆಳೆಸಬೇಕು, ಇಡೀ ಜಗತ್ತಿನ ಸೃಷ್ಟಿಯ ವ್ಯವಹಾರಗಳನ್ನು ನೋಡಿಕೊಂಡ್ರೆ ಇಲ್ಲಿ ಬುದ್ಧಿಮಂತರ ಕೈವಾಡಗಳು ಕಾಣುತ್ತವೆ ಅಂತಾನು. ಅಕ್ರೀಡಾನಾಂ ಗೃಹಾಣಂಚ ಗದಾನಾಂ ಅಗದಸ್ಯ ಚ ಪ್ರಜ್ಞಾವಂತಹ ಪ್ರವಕ್ತಾರ ಜ್ಞಾನವದ್ಭಿರನುಷ್ಠಿತ. ರೋಗ ಬರ್ತದೆ, ಏನು ಗೊತ್ತಿಲ್ಲ, ಸ್ವಭಾವ ಅದು ತನ್ನಷ್ಟಕ್ಕೆ ಹೋಗ್ತದೆ ಎಂದರೆ ಆಗುವುದಿಲ್ಲ. ಗಾಯಕ್ಕೆ ಮದ್ದು ಹಾಕಬೇಕು, ಮದ್ದು ಎಂಥದ್ದು ಹಾಕಬೇಕು ಅಂತ ತಿಳ್ಕೊಳ್ಳಬೇಕು. ಉಲ್ಬಣ ಆದರೆ ಮತ್ತೆ ಗಾಯ, ರೋಗ ಹೆಚ್ಚಾಗಿ ಬಿಟ್ಟರೆ ತಿನ್ನಬಾರದಂತ ತಿಂದವ. ಹಾಗೆ ಯಾವ ರಾಗಕ್ಕೆ ಏನು ಮದ್ದು, ಇದನ್ನೆಲ್ಲ ತಿಳ್ಕೊಂಡವರೇ ಮಾಡಿದ್ದಲ್ವಾ ಅಂತಾನೆ. ತಿಳಿಯದೆ ಮಾಡಲಿಕ್ಕೆ ಬರ್ತದ? ವಿಹಾರ ಭೂಮಿಗಳು, ವಿಶ್ರಾಂತಿ ಗೃಹಗಳು, ಆಯಾಸ ಕೆಲಸ ಪಟ್ಟಾಗ ಅದಕ್ಕೆ ಬೇಕಾಗಿರತಕ್ಕಂತಹ ಊಟೋಪಚಾರಗಳು, ಏನೆಲ್ಲ ತಯಾರು ಮಾಡಿದ್ದಾರಂತಾರೆ. ಬದುಕು ಅಂದರೆ ಎಷ್ಟು ಚೆನ್ನಾಗಿದೆ ಅಂತ. ಪ್ರಜ್ಞಾ ಸಂಯೋಜೇತ್ಯರ್ಥೈ ಪ್ರಜ್ಞಾ ಶ್ರೇಯೋಧಿಗಚ್ಚತಿ. ತಿಳಿವಿಯೇ ನಿಜವಾಗಿ ಎಲ್ಲವನ್ನು ಸಂಪಾದನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತದೆ. ಕಣ್ಣಿಗೆ ಬೇಕಾದ್ದನ್ನು ಎಂಥದ್ದು ಗೊತ್ತಿಲ್ಲದೆ ಏನನ್ನು ನೋಡಿಬಿಟ್ರೆ, ಹುಳ ಹುಪ್ಪಟೆಗಳು ಕಣ್ಣೊಳಗೆ ಹಾರಿಕೊಳ್ಳಿಕ್ಕೆ ಬಂದರೆ, ಕಿವಿಯೊಳಗೆ ಗೂಡು ಕಟ್ಟಲಿಕ್ಕೆ ನೋಡಿದರೆ, ಯಾವ ಶಬ್ದವನ್ನು ಎಲ್ಲಿ ಒಳ್ಳೆ ಸದ್ದು ಕೇಳ್ತದೆ, ಪಟಾಕಿಯನ್ನು ನೀವು ಆರಿಸಿರಿ ಹೇಳಿದರೆ, ಹೌದಾ ಕೇಳ್ತದೆ ಹೇಳಿದ್ದಾರೆ ನೋಡು, ಕೇಳ್ತದೆ ಇಲ್ಲ ನೋಡುವ ಅಂತೇಳಿ ಕಿವಿ ಹತ್ತಿರ ಪಟಾಕಿ ಒಡೆದ್ರೆ ಹೇಗಿರ್ತದೆ? ನನಗೆ ಅದರ ಶಬ್ದ ಪೂರ ಕೇಳಬೇಕು ಅಂತ ಅವ್ರು ಹೇಳಿದ್ದಾರೆ ಮಾಡಿದರೆ ಆಗ್ತದ? ಸೂರ್ಯನನ್ನು ನೋಡಬೇಕು ಅಂತ ಕಣ್ಣು ಅರಳಿಸಿ ನಿಂತರೆ ಸೂರ್ಯ ಕಾಣುತ್ತಾನ? ತಿನ್ನಬೇಕು ಅಂತ ಹೇಳಿಕೊಂಡು ಇದ್ದದ್ದನ್ನೆಲ್ಲ ಭಕ್ಷಣೆ ಮಾಡಿದರೆ ಸಾಯುವುದಿಲ್ಲೇ ನಾವು. ಹೀಗಾಗಿ ಎಲ್ಲವೂ ಸಹ ತಿಳ್ಕೊಳ್ಳಿಕ್ಕೆ ಬೇಕು. ನೋಡು, ರಾಜರ ಕತೆ ನೋಡು. ರಾಜಾನಃ ಭುಂಜತೆ ರಾಜ್ಯಂ ಪ್ರಜ್ಞೆಯ ತುಲ್ಯ ಲಕ್ಷಣ. ಇವರೆಲ್ಲ ಜನರೇ ಅಲ್ವಾ? ಹೌದು. ಮತ್ತೆ ಅವ ರಾಜ ಯಾಕೆ? ನೀನು ಯಾಕೆ ರಾಜ ಅಲ್ಲ? ಬುದ್ಧಿ ಕೆಲಸ ಮಾಡಿದೆ. ಯಾವ ರೀತಿಯಲ್ಲಿ ಯಾರನ್ನು ಬಗ್ಗು ಬಡಿಬೇಕು, ಎಲ್ಲಿ ಹಿಡಿಬೇಕು, ಏನು ದಂಡ, ಏನು ವ್ಯವಸ್ಥೆ ಅಂತ ತಿಳ್ಕೊಂಡಿದ್ದಾನೆ. ಎಲ್ಲರೂ ಒಂದೇ ಬಗೆ. ಆದರೆ ಅವನು ರಾಜ, ಇವನು ಸೇವಕ. ಅವ ಬಾಲಕಿಯಲ್ಲಿ ಕೂತಿದ್ದಾನೆ, ಇವ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಇವನು ಸ್ವಲ್ಪ ಇಳಿಸಿ ಮಧ್ಯೆಯಲ್ಲಿ ನಿಲ್ಲಿಸಿ, 5 ಮೈಲಿ ಹೊತ್ತಿದ್ದೇನೆ, ಈಗ ರಾಜರೇ ಇಳೀರಿ, ನಾನು ಮೇಲೆ ಕೂತ್ಕೊಳ್ತೀನಿ, ನೀವು 5 ಮೈಲಿ ಹೊತ್ಕೊಳ್ಳಿ. ಆಗ್ತದ? ಮಾಡ್ಲಿಕ್ಕೆ ಬರ್ತದ?
ಈ ಜನ್ಮದಲ್ಲಿ ಇವನಿಗೆ ಬಾಲಿಕೆ ಸಿಗುವುದಿಲ್ಲ ಯೋಗ. ಬುದ್ಧಿ. ಒಬ್ಬ ರಾಜ ಹೇಗೆ ಇಡೀ ದೇಶವನ್ನು, ಇಡೀ ಜನರನ್ನು, ನಾವು ಆನೆಗಳನ್ನು, ನಾಯಿಗಳನ್ನು ಹಿಡಿದು ಅವುಗಳನ್ನು ಕುಣಿಸಿದಂತೆ ರಾಜ ಇಡೀ ದೇಶವನ್ನು ಮಣಿಸ್ತಾ ಇದ್ದಾನೆ. ಹೇಗೆ? ಬುದ್ಧಿ ಅಂತಾನೆ. ಇಲ್ಲಿ ಮೇಲೆ ಕೆಳಗೆ ಎಲ್ಲ ಬಂದದ್ದು ಬುದ್ಧಿಯಿಂದಲೇ ಅಂದ್ರು. ಜ್ಞಾನದ ತಾರತಮ್ಯವೇ ಜಗತ್ತಿನ ತಾರತಮ್ಯ. ಬಹಳ ಅದ್ದೂರಿಯಾಗಿ ಹೇಳಿದರು ವೇದವ್ಯಾಸರು. ಪಾರಾವರ್ಯಂತ ಭೂತಾನಾಂ ಜ್ಞಾನೇನೈವ ಉಪಲಭ್ಯ. ತಿಳುವಳಿಕೆ ತುಂಬಿಸಿಕೊಂಡವನಲ್ಲಿ ಮೇಲೆ ಕೆಳಗೆ ಹೇಳುವುದು. ಕ್ಲಾಸಿನಲ್ಲಿ ಒಬ್ಬ ಜಾಸ್ತಿಯವ ಹೇಳುವುದು ಹೇಗೆ? ಅವನ ಮಾರ್ಕ್ ನೋಡಿ, ಅವನಿಗೆ 99% ಬಂದಿದೆ, ಅವನ 100ರಲ್ಲಿ 1ಕ್ಕೆ ಕಮ್ಮಿ ಅಷ್ಟೇ, ಅವನು ಮುಂದೆ ಇದ್ದಾನೆ, ರ್ಯಾಂಕ್ ಬರುವುದು. ಇವನಿಗೆ 49%, ಅವನು ಇನ್ನೂ ಹಿಂದೆ ಇದ್ದಾನೆ. ಇದು 1-2 ಮಾರ್ಕ್ ಎಲ್ಲ ಹೇಳಿದ್ದು, 1000 ಗಟ್ಟಲೆ ಸ್ಥಾನಮಾನವನ್ನು ಹೇಳ್ತಾರೆ. ಇವನು ಇಲ್ಲಿ CITಯಲ್ಲಿ ಮತ್ತೊಂದು ಇನ್ನೊಂದರಲ್ಲಿ ಹೇಳುವಾಗ 2347ನೇ ರ್ಯಾಂಕ್ ಅಂತಾರೆ. ಅದು ದೊಡ್ಡ ಸಂಗತಿ. ಅಂದರೆ ಹೌದು, ಲಕ್ಷ ಗಟ್ಟಲೆ ಕೂತರವರಲ್ಲಿ 10,000 5,000 ಮಂದಿಯನ್ನು ಸೆಲೆಕ್ಟ್ ಮಾಡುವಲ್ಲಿ ಅವನು ಸೇರಿದ್ದಾರೆ ಅನ್ನೋದು ದೊಡ್ಡ ಸಂಗತಿ. ಲಕ್ಷ ಸ್ಥಾನದಲ್ಲಿ ಕೊಡ್ತದದು ಎಷ್ಟಾಗಿದೆ ಅಂತ, ಇವನ ಸ್ಥಾನ ಎಲ್ಲಿ ಬಂದಿದೆ ಅಂತ. ಹಾಗಾಗಿ ಜ್ಞಾನೇನೈವ ಪರಾವರ್ಯಂತು ಭೂತಾನ. ಇಡೀ ಪ್ರಪಂಚವೇ ಮೇಲೆ ಕೆಳಗೆ ಕಾಣುತ್ತದೆ. ಪರ ಅವರ, ಒಂದು ಮೇಲೆ ಒಂದು ಕೆಳಗೆ, ಅದಕ್ಕೆ ಇನ್ನೊಂದು ಕೆಳಗೆ, ಅದು ಇನ್ನೊಂದರ ಮೇಲೆ, ಅದು ಇನ್ನೊಂದು ಮೇಲೆ, ಅದು ಇನ್ನೊಂದು ಕೆಳಗೆ, ಒಂದರ ಮೇಲೆ ಕೆಳಗೆ ಕೆಳಗೆ ಮೇಲೆ ಕೆಳಗೆ ಉಂಟು ಪ್ರತಿಯೊಂದಕ್ಕೂ. ಅದೆಂಥದ್ದು? ಅದೇ ಹಾಗೆ ಅಂದರೆ ನೋಡು ಮಾರಾಯ, ವಿದ್ಯೆಯ ತಾತ ಸೃಷ್ಟಾನಾಂ ವಿದ್ಯೆಯೈವ ಪರಾಗತಿ. ತಿಳ್ಕೊಂಡದ್ದರಲ್ಲಿಯೇ ಇಡೀ ಜಗತ್ತಿನಲ್ಲಿ ಸೃಷ್ಟಿ, ಮೇಲೆ ಕೆಳಗೆ ಅನ್ನೋದು ನೋಡು. ಇಡೀ ಜಗತ್ತು ಎಷ್ಟು ಬಗೆ ಉಂಟು? 4 ಬಗೆ ಉಂಟಲ್ವಾ? ನೆಲ ಒಡೆದು ಬರುವುದು ಅಂತ ಒಂದು ಬಗೆ. ಕೇಳಿಕೊಳ್ಳಿ ಸರಿಯಾಗಿ, ಅವರು ಹೇಳುವ ರೀತಿ ನಮಗೆ ಅರ್ಥ ಆಗ್ತದೆ. ಪ್ರಪಂಚವನ್ನು ನೋಡಿದ ಬಗೆಯವರು ಅದನ್ನು ಉದ್ಭಿಜ್ಜ ಅಂತ ಕರೀತಾರೆ, ಅದನ್ನು ಸ್ಥಾವರಗಳು ಅಂತ ಹೇಳ್ತಾರೆ, ಅದನ್ನೇ ಮರಮಟ್ಟಗಳು, ಕ್ರೀಪರ್ಸ್, ಗಿಡಗಂಟೆಗಳು ಅಂತ ಕರೆಯುವ ಕ್ರಮ. ಇನ್ನು ಸ್ವೇದಜ ಅಂತ ಇರ್ತದೆ, ಮನುಷ್ಯನ ಬೆವರಿ ಮಲಗಳಿಂದೆಲ್ಲ ಗಲೀಜಿನಿಂದ ಹುಟ್ಟಿ ಬರುವಂಥದ್ದು. ಕೆಲವಕ್ಕೆ ಮಂಡೆಯಲ್ಲಿ ಏನು ತುಂಬ ಇರ್ತದಲ್ಲ, ಅದು ಹಾಗೆ ಅಲ್ಲಿಂದಲೇ ಬಂದದ್ದು. ಎಲ್ಲಿಂದ ಬಂತು? ಏನು ಅಲ್ಲೇ ಹುಟ್ಟಿತ್ತು, ಗಲೀಜಲ್ಲಿ. ಇನ್ನು ಅಂಡಜ ಅಂತ, ಕೆಲವು ಮೊಟ್ಟೆಯಲ್ಲಿ ಹೊರಟು ಬರ್ತವೆ. ಮತ್ತೆ ಕೆಲವು ಜರಾಯುಜ ಅಂತ, ಗರ್ಭಚೀಲದಲ್ಲಿ ಮರಿಯಾಗಿ ಬರ್ತವೆ. ಮರಿಯಾಗುವ ಒಂದು ಬಗೆಗಳು, ಮೊಟ್ಟೆ ಆಗುವುದೊಂದು ಬಗೆಗಳು, ಗಲೀಜಲ್ಲಿ ಬರುವುದೊಂದು ಬಗೆಗಳು, ನೆಲದಲ್ಲಿ ಬಂದು ಬಗೆ. ಮುಗಿದಿಷ್ಟೇ. ಜೀವಜಾತಗಳನ್ನು 4 ಬಗೆಯಲ್ಲಿ ಹೇಳ್ತಾರೆ. ಸೃಷ್ಟಾನ, ಇವೆಲ್ಲ 4 ಬಗೆ. ವಿದ್ಯೇವ ಪರಾಗತಿ, ಇವುಗಳಿಗೆಲ್ಲ ಅರಿವಿನ ಮೇಲೆ ನಾವುಗಳ ಸ್ಥಾನಮಾನವನ್ನು ಹೇಳುತ್ತೇವೆ. ಹೌದಾ? ಹೇಗೆ ನೋಡಿ. ಸದಾವರೇಭ್ಯ ವಿಶಿಷ್ಟಾನಿ ಜಂಗಮಾನಿ ಉಪಧಾರೇತ್. ಮರಮಟ್ಟುಗಳಿಗಿಂತ ಉಳಿದವುಗಳು ಶ್ರೇಷ್ಠ. ಯಾಕೆಂದರೆ ಅವುಗಳು ಸ್ಥಾವರಗಳು, ನಿಂತಲ್ಲೇ ನಿಲ್ತಾವೆ, ಅವುಗಳಿಗೆ ಹೋಗಲಿಕ್ಕೆ ಬರುವುದಿಲ್ಲ. ನಿಂತಲ್ಲಿ ನಿಂತವುಗಳಿಗಿಂತ ಓಡಾಡುವವುಗಳು ದೊಡ್ಡವುಗಳು. ಅರ್ಥ ಆಯ್ತಾ? ಇದು ಒಂದು ಸ್ಟೇಜ್ ನೋಡಿ. ಹಂತ ಲೆಕ್ಕ ಮಾಡ್ತಾ ಬನ್ನಿ, ಬೆರಳು ಮಡಿಸ್ತಾ ಬನ್ನಿ. ಉಂಟಲ್ಲ ದೇವರು ಕೊಟ್ಟದ್ದು ಬೆರಳು, ಲೆಕ್ಕ ಮಾಡಲಿಕ್ಕೆ ಬರ್ತದಲ್ಲ, ಬುದ್ಧಿ ಉಂಟಲ್ಲ. ಒಂದೇ ಕಡೆಯಲ್ಲಿ ಮರಮಟ್ಟಗಳಿಗೆ ನೋಡಿ ಹೋಗ್ಲಿಕ್ಕೆ ಬರುವುದಿಲ್ಲ. ಇವತ್ತು ಜೋರು ಮಳೆ ಬರ್ತದೆ ಹೇಳಿ ಮರ ಒಂದು ಬದಿಗೆ ಬಂದು ನಿಲ್ತದ? ಇವತ್ತು ತುಂಬ ಬಿಸಿ ಆಗ್ತಾ ಉಂಟು, ಎಲ್ಲ ಉದುರಿ ಹೋಗ್ತಾ ಉಂಟು, ಸುಡ್ತಾ ಇದ್ದೆ ನಾನು, ಒಂಚೂರು ಬದಿಗೆ ಬರುವಂತ ಉಂಟು. ಅದಕ್ಕೆ ಇಲ್ಲಿ ಕಂಡಾಬಟ್ಟೆ ವಾಸನೆ ಬರ್ತಾ ಉಂಟು, ವಾಹನಗಳು ಹೋಗ್ತಾ ಉಂಟು, ಹೊಗೆ ಬಿಡುತ್ತಾ ಇದ್ದಾವೆ, ನಾನು ಆಚೆ ಬದಿಯಲ್ಲಿ ಹೋಗಿ ನಿಲ್ತೇನೆ, ಅದಕ್ಕೆ ಉಂಟಾ? ಇಲ್ಲ. ಇಲ್ಲಿ ನೀರೇ ಇಲ್ಲ, ನನಗೊಂಚೂರು ನೀರು ಬೇಕು, ನಾನು ನದಿಯ ಪಕ್ಕದಲ್ಲಿ ಹೋಗಿ ನಿಲ್ತೇನೆ ಅಂತ ಆಗ್ತದೆ? ಅದಕ್ಕೆ ಇಲ್ಲ. ಇಲ್ಲಿ ಮಕ್ಕಳಿದ್ದಾರೆ, ಕಲ್ಲು ಹೊಡಿತಾರೆ ಕಂಡಾಬಟ್ಟೆ, ನಾನು ಶಾಲೆ ಪಕ್ಕದಲ್ಲಿದ್ದೇನೆ, ನಾನು ಬೇರೆ ಕಡೆಗೆ ಕೂತ್ಕೊಳ್ಬೇಕಂತ ಹೋದ್ರೆ ಆಗ್ತದ? ಇಲ್ಲ. ಆದ್ರಿಂದ ಸ್ಥಾವರಗಳಿಗೆ ವಿವೇಚನೆ ಇದೆ, ನೋವಾಗ್ತದೆ, ಸಂಕಟ ಆಗ್ತದೆ, ಆದರೆ ಏನು ಮಾಡುವಾಗಿಲ್ಲ. ಅದಕ್ಕೆ ಸ್ಥಾವರಗಳು. ಅದರಿಂದ ಸ್ಥಾವರಗಳಿಗಿಂತ ಮಿಗಿಲು ಓಡಾಡುವವುಗಳಿಗೆ ಜಂಗಮಗಳು ಅಂತಾರೆ. ಗಚ್ಚಂತೀತಿ ಅಂತ. ಸ್ಥಾವರಗಳು ಅಂದರೆ ತಿಷ್ಟಂತೀತಿ ಅಂತ, ನಿಲ್ತಾವೆ. ನಿಲ್ಲುವವುಗಳಿಗಿಂತ ಮಿಗಿಲು ಓಡಾಡುವವುಗಳು. ಈಗ ನಾವು ನೋಡಿದ್ದೇವೆ 3 ಪ್ರಕಾರ ಮತ್ತೆ ಉಳಿದಿದೆ. ನಿಲ್ಲುವವುಗಳು ಒಂದೇ ಪ್ರಕಾರ 4ರಲ್ಲಿ, ಮತ್ತೆ 3 ಪ್ರಕಾರದಲ್ಲಿ ಸ್ವೇದಜಗಳು, ಅಂಡಜಗಳು, ಜರಾಯುಜಗಳಿವೆ. ಅಲ್ಲಿ ಈಗ ಜಂಗಮಗಳನ್ನು ನೋಡಿಕೊಂಡ್ರೆ ಅವರಲ್ಲಿ ಹೇಳ್ತಾರೆ, ಇಲ್ಲಿ ನೋಡಿ ಎಲ್ಲ 2 ಬಗೆ ಇದೆ. ಏನು 2 ಬಗೆ? ಹೆಚ್ಚು ಕಾಲುಗಳು, 2 ಕಾಲುಗಳು ಅಂತ ಒಂದು ವ್ಯವಸ್ಥೆ.
ಜಂಗಮಗಳಲ್ಲಿ 2 ಕಾಲುಗಳು ಅಂತ ಒಂದು, 2ಕ್ಕಿಂತ ಹೆಚ್ಚಿನ ಕಾಲುಗಳು ಅಂತ ಒಂದು ಜಂಗಮದಲ್ಲಿ. ಹೀಗೆ ನೋಡಿಕೊಂಡ್ರೆ ಅದರಲ್ಲಿ ಬಹುಪಾದಿವ್ಯ ವಿಶಿಷ್ಟಾನಿ ದ್ವಿಪಾದಾನಿ ಬಹುನ್ಯಪಿ. ತುಂಬ ಕಾಲುಗಳಿಗಿಂತ 2 ಕಾಲುಗಳು ಶ್ರೇಷ್ಠಗಳಂತೆ. ನಮಗೆ ಖುಷಿ ಆಗೋದು ತುಂಬ ಕಾಲಿದ್ರೆ ದೊಡ್ಡದಲ್ಲ ಮಾರ್ರೆ, ತುಂಬ ಕಾಲಿದ್ರೆ ಕಾಂಪ್ಲಿಕೇಶನ್ಸ್. ಮುಂದೆ ಯಾವ ಕಾಲು ಬರೋದು ಗೊತ್ತಿಲ್ಲ, ಒಂದು ಕಾಲು ಮುಂದೋಯ್ತು ಮತ್ತೆ ಅಷ್ಟು ಕಾಲುಗಳು ಉಂಟು, ಯಾವುದು ಬರೋದು? ಅದಕ್ಕೆ ಅವುಗಳ ಗಲಾಟೆ ಮಾಡಿಕೊಳ್ತವೆ, ಯಾವುದಾಗ್ಬೋದು ಯಾವಾಗಬೋದು, ಮತ್ತೆ ತಡ ಆಗ್ತದೆ. ತುಂಬ ಕಾಲುಗಳು ಬರೀ ಸಣ್ಣ ವ್ಯವಸ್ಥೆ. ತುಂಬ ಕಾಲು ಯಾಕೆ ಬೇಕಾಯಿತು ಅಂದರೆ ಅದರ ದೇಹವನ್ನು ತುಂಬಲಿಕ್ಕೆ ಅದಕ್ಕೆ 2 ಕಾಲು ಆಗುವುದಿಲ್ಲಂತೆ. ಈಗ ಒಂದು ನೀವು ಚೇಳನ್ನು ನೋಡಿ, ಬಹುಪಾದ ಚೇಳು ವೃಶ್ಚಿಕ, ಅದಕ್ಕೆ 2 ಕಾಲು ಮಾಡಿ, ಆಗ ಅದು ಬೀಳ್ತದೆ. ಅದಕ್ಕೆ ಬ್ಯಾಲೆನ್ಸ್ ಇಲ್ಲ, ಬೆನ್ನು ಅಡ್ಡ ಅದರದ್ದು. 2 ಕಾಲು ಕೊಟ್ಟಿದ್ದೀರಿ, ಇನ್ನೇನಾಗ್ತದೆ? ಇನ್ನು ಬಾಲ ಇಡೀ ಉಂಟು, ಹೇಗೆ ಎಳ್ಕೊಂಡು ಹೋಗೋದು ಮೈಯ ನೀಗೆ ಎಳ್ಕೊಂಡು ಹೋದರೆ ದಾರಿಯಲ್ಲಿ ಮಣ್ಣಿರ್ತದೆ, ಕೊಳೆ ಇರ್ತದೆ, ಗಲೀಜು ಇರ್ತದೆ, ನೀರಿರ್ತದೆ, ಬಿಸಿ ಬೇರೆ ಮುಡ್ತದೆ ಮೈಗೆ, ಬೆನ್ನಿಗೆ, ಬಂಜಿಗೆ ಎಲ್ಲ. ಅದಕ್ಕೆ ಏನೇ ಮಾಡಿದರು, 2 ಕಾಲು ಸಾಲದು, ಮತ್ತೆರಡು ಕಾಲೆಲ್ಲ ಕೊಟ್ಟರು. ಹೀಗೆ ಸೆಂಟಿಪೇಟೆ, ಮಿಲ್ಲಿಪೇಟೆ ಎಲ್ಲ ಹಾಗೆ ಲಕ್ಷ್ಮೀ ಚೇಳು, ಚೇರಟೆ, ಇವುಗಳಿಗೆಲ್ಲ 2 ಕಾಲಲ್ಲಿ ಕೆಲಸ ಆಗುವುದಿಲ್ಲ. ಆದ್ದರಿಂದ ಬಹುಪಾದಗಳಿಗಿಂತ 2 ಪಾದದವುಗಳು ಶ್ರೇಷ್ಠ. 2 ಪಾದದ ಗೌಳು ಅಂದರೆ ಬಹು ಉಂಟು, 2 ಕಾಲಿನದ್ದು ತುಂಬ ಇದೆ, 2 ಕಾಲಿನದ್ದು. ಆದ್ದರಿಂದ 2 ಕಾಲಿನದ್ದವುಗಳು ಬಹುಕಾಲುಗಳಿಗಿಂತ ವಾಸಿ. ಅದರಿಂದ ಹಕ್ಕಿ ಮೇಲಕ್ಕೆ ಬಿತ್ತು, ಈಗ ಅದು 2 ಕಾಲದಕ್ಕೆ ಉಂಟು. ಮನುಷ್ಯನ ಮೇಲಕ್ಕೆ ಬಂದ 2 ಕಾಲಿನವಿದ್ದಾನೆ. ಆದರೆ ಅನೇಕ ಕಾಲುಗಳಿದ್ದು ಕಂಡಾಬಟ್ಟೆ ಇವೆ. ದುಂಬಿ ಆಗಲಿ ಅಥವಾ ಜೇಡಾಗಲಿ, ಇವೆಲ್ಲ ಬಹುಕಾಲುಗಳು. ಇನ್ಸೆಕ್ಟ್ಸ್ಗಳೆಲ್ಲ ಬಹುಕಾಲುಗಳು, ಕ್ರಿಮಿಕೀಟ ಪ್ರಪಂಚ ಎಲ್ಲ. ಹೇನುಗೂ ಬಹುಕಾಲಿದೆ. ಅದರಿಂದ ಅನೇಕ ಕಾಲುಗಳಿಗಿಂತ ಶ್ರೇಷ್ಠವಾದವುಗಳು 2 ಕಾಲಿನವುಗಳು. ಮತ್ತು ಅವುಗಳಲ್ಲಿ ದ್ವಿಪಾದಾನಿ ದ್ವಯಾನ್ಯಾಹು ಪಾರ್ಥಿವಾನಿ ಉತ್ತರಾಣಿ ಚ. 2 ಕಾಲುಗಳಲ್ಲಿಯೂ 2 ಬಗೆ ಉಂಟು. ನೀವು ಬೆರಳು ಮಾಡಿಸ್ತಾ ಇರ್ಬೋದು ಎಷ್ಟು ಅಂತ ಹೇಳಿದ್ದಕ್ಕೆ. ಆ 2 ಬಗೆಯಲ್ಲಿ ಒಂದೇನು ಬಗೆ ಕೇಳಿದರೆ ನೆಲದಲ್ಲಿರುವವುಗಳು ಮತ್ತೆ ಆಕಾಶದಲ್ಲಿರುವವುಗಳು ಅಂತ. ಆಕಾಶಕ್ಕೂ ನೆಗೆಯುವವುಗಳು ಅಂತ 2 ಪ್ರಕಾರ ಉಂಟು ಅದರಲ್ಲಿ. 2 ಕಾಲಿನಲ್ಲಿ 2 ಪ್ರಕಾರ. ಅದು ಹೇಗಾಯಿತು ಈಗ? ಇದರಲ್ಲಿ ಯಾರು ಶ್ರೇಷ್ಠ ಮಾಡುವ? ಮೇಲೆ ಹಾರುವವುಗಳು ಶ್ರೇಷ್ಠ ಮಾಡುವನ, ಕೆಳಗಿರುವವರು ಮಾಡುವ ಅಂದ್ರೆ ಅವ್ರು ಹೇಳ್ತಾರೆ ಪಾರ್ಥಿವಾನಿ ವಿಶಿಷ್ಟಾನಿ ಅಂತ. ನೆಲದಲ್ಲಿರುವವರು ವಿಶಿಷ್ಟಗಳು ಅಂದರು. ಯಾಕೆ ಮಾರಾಯಿರಿ ಕೇಳಿದರೆ, ತಾನಿ ಅನ್ನಾನಿ ಭುಂಜತೆ, ಇಲ್ಲಿದ್ದವುಗಳು ಊಟ ಮಾಡ್ತಾವೆ, ಮತ್ತು ಹಕ್ಕಿಗಳಿಗೆ ಸಿಕ್ಕಿದ್ರೆ ತಿಂತಾವೆ. ಇಲ್ಲಿ ಅವರಿಗೆ ಬಹುಬಗೆಯ ಊಟ ಮಾಡಲಿಕ್ಕೆ ಬರ್ತದೆ. ಇಲ್ಲಿ ಅವುಗಳು ನೆಲದಡಿಯಲ್ಲಿ ಬೇಕಾದ್ದನ್ನು ತೆಗಿತಾರೆ, ನೆಲದಲ್ಲಿ ಬೆಳೆಸಿ ತಿಂತಾರೆ, ನೆಲದ ಮೇಲೆ ಹಾಕಿ ತಿಂತಾರೆ. ಬಹುಪ್ರಕಾರದಲ್ಲಿ ತಿನ್ನಲಿಕ್ಕೆ ಬರುವ ಪ್ರಾಣಿಗಳಾಗಿರುವುದರಿಂದ 2 ಕಾಲಿನವುಗಳು ನೆಲದಲ್ಲಿ ನಡೆದಾಡುವುಗಳು ಅತ್ಯಂತ ಪ್ರಶಸ್ತಗಳು ಅಂತ. ಈಗ ಇಡೀ ಪ್ರಪಂಚ ಎಷ್ಟು ಸಣ್ಣದಾಗಿ ಬಂತು ನೋಡಿ. ಉದ್ಬೀಜಗಳು ಮೊದಲೇ ಹೋದವು, ಫಸ್ಟ್ ಅವುಗಳು ಕೆಳಮಟ್ಟದಲ್ಲಿ. ಆನಂತರ ಮೇಲಕ್ಕೆ ಬರ್ತಾ ಸ್ವೇದಜಗಳಿಗೆ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ರು, ಬಹುಕಾಲುಗಳು ಅಂತ, ಕ್ರಿಮಿಕೀಟಗಳು ಪ್ರಪಂಚ. ಅದರಿಂದ ಆಚೆಗೆ ಅಂಡಜಗಳಿಗೆ ಕೊಟ್ಟರು, ಮೊಟ್ಟೆಯಿಂದ ಹೊಡೆವರು ಹಕ್ಕಿಗಳಿಗೆ. ಅದರ ಆಚೆಗೆ ಜರಾಯುಜಕ್ಕೆ ಒಂದು ಮರಿಯಾಗುವಂಥದ್ದು. ಅದರಲ್ಲಿ ಮನುಷ್ಯನಿಗೆ 2 ಕಾಲು ಶ್ರೇಷ್ಠ ಅಂತ ಹೇಳುವ ಮೂಲಕ ಪ್ರಾಣಿಗಳನ್ನೆಲ್ಲ ಅಲ್ಲಿ ದೂಡಿ ಆಯಿತು. 4 ಕಾಲಿನವುಗಳಿಗೆ ಎಲ್ಲ 4 ಕಾಲು ಪ್ರಾಣಿಗಳೆಲ್ಲ ಬಿದ್ದೋದವು, 2 ಕಾಲಿನಲ್ಲಿಗೆ ಬಂದವು. ಅದರಲ್ಲಿ ನೋಡಿ 2 ಕಾಲು ಶ್ರೇಷ್ಠ ಆಗಲಿಕ್ಕೆ ಬಹುಪಾದಗಳಿಗಿಂತ ಪ್ರಾಣಿಗಳಿಗಿಂತ ಪಕ್ಷಿ ಶ್ರೇಷ್ಠ ಆಯಿತು. ಯೋಚನೆ ಮಾಡುತ್ತವನು. ಹಕ್ಕಿಗಳು ಶ್ರೇಷ್ಠ ಪ್ರಾಣಿಗಳಿಗಿಂತ, ಸಿಂಹ, ಆನೆ ಇವುಗಳಿಗೆಲ್ಲಕ್ಕಿಂತಲೂ ಪಕ್ಷಿಗಳಿಗೆ ಶ್ರೇಷ್ಠವನ್ನು ಕೊಟ್ಟರು, 2 ಕಾಲಿದೆ ಅಂತ. ಆ 2 ಕಾಲಿನಲ್ಲಿ ಮನುಷ್ಯನಿಗೆ ಊಟೋಪಚಾರಗಳನ್ನೆಲ್ಲ ಮಾಡ್ತಾನೆ, ಮಾಡಿಸ್ತಾನೆ ಅಂತೇಳಿ ಅವನಿಗೆ ದೊಡ್ಡ ಸಂಗತಿಯಿಂದ ಕೊಟ್ಟರು. ಪಾರ್ಥಿವಾನಿ ದ್ವಯಾನ್ಯಾಹು ಮಧ್ಯಮಾನಿ ತರಾಣಿಚ. ಈ ಊಟೋಪಚಾರ ಮಾಡಿಕೊಂಡ ಮನುಷ್ಯರಲ್ಲಿಯೂ 2 ಕಾಲಿನವರಲ್ಲಿಯೂ 2 ಪ್ರಕಾರ ಇದೆ. ಅದೇನು 2 ಪ್ರಕಾರ ಅಂದರೆ, ಒಂದು ಮಧ್ಯಮರು, ಒಂದು ಅಧಮರು ಅಂತ ಅವರಲ್ಲಿ. ಅದು ಯಾಕೆ ಮಧ್ಯಮರು ಅಧಮರು ಹೇಳಿದ್ದು ಕೇಳಿದರೆ, ಅದನ್ನು ಅವರು ಮತ್ತೆ ವಿಶ್ಲೇಷಣೆ ಮಾಡ್ತಾರೆ. ಮಧ್ಯಮಾನಿ ವಿಶಿಷ್ಟಾನಿ ಜಾತಿ ಧರ್ಮೋಪಧಾರಣಾತ್. ಮಧ್ಯಮರದರಲ್ಲಿ ಶ್ರೇಷ್ಠ. ಯಾಕೆ ಅಂದರೆ ಅವರಲ್ಲಿ
ವ್ಯವಸ್ಥೆ ಇದೆ. ಜಾತಿ, ಧರ್ಮ, ಆಶ್ರಮ, ಶಾಸ್ತ್ರ, ದೇವರು ಎಲ್ಲ ಉಂಟು. ಅಧಮರಲ್ಲಿ ಅದ್ಯಾವುದೂ ಇಲ್ಲ, ಬದುಕು ಅಷ್ಟೇ, ತಿನ್ನುವುದು, ತೇಗುವುದು, ತಿರುಗುವುದು. ಆ ದೃಷ್ಟಿಯಿಂದ ಅವರನ್ನು ನಾಸ್ತಿಕರು ಅಂತ ಹೇಳಬಹುದು. ಉಂಟು ಹೇಳುವುದರಲ್ಲಿ ಒಂದು ವಿಶೇಷತೆ ಉಂಟು. ಮತ್ತೆ ಅದನ್ನು ಮತ್ತೆ ಹೇಳ್ತಾರೆ ಮಧ್ಯಮಾನಿದ್ವಯಾನ್ಯಾಹು ಧರ್ಮಜ್ಞಾನಿ ತರಾಣಿಚ ಅಂತ. ಅದರಲ್ಲಿಯೂ ಸಹ ಧರ್ಮವನ್ನು ತಿಳಿದವರು, ಧರ್ಮವನ್ನು ತಿಳಿಯದವರು ಅಂತ ಮಧ್ಯಮರಲ್ಲಿ ಎರಡು ಪ್ರಕಾರ. ಧರ್ಮಜ್ಞಾನಿ ವಿಶಿಷ್ಟಾನಿ ಕಾರ್ಯೋಪಧಾರಣ. ಧರ್ಮವನ್ನು ತಿಳಿದವರು ಯಾಕೆ ಶ್ರೇಷ್ಠರು ಕೇಳಿದರೆ ಅವರು ಎಂತ ಮಾಡಬೇಕು ಎಂತ ಮಾಡಬಾರ್ದು ಅಂತ ಗೊತ್ತುಂಟು. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಧಾರಣಾರ್ಥಾಯ ಭೂತಾನಂ, ಈ ಲೋಕವನ್ನು ಉದ್ಧಾರ ಮಾಡುವುದು ಯಾರು ಏನು ಹೇಳಿದ್ದು, ಎಲ್ಲಿ ಬಂದಿದೆ, ಯಾವ ಶಾಸ್ತ್ರದಲ್ಲಿ ಏನು ಸಿಕ್ಕಿದೆ ಅಂತ ಧರ್ಮದ ಬಗ್ಗೆ ಗಮನಿಸುವವರು, ಅಧರ್ಮಗಳನ್ನು ಬಡಿಗಿಡುವವರು, ಅಂತಹ ಮಧ್ಯಮರು ಧರ್ಮಜ್ಞರು ಶ್ರೇಷ್ಠ. ಧರ್ಮಜ್ಞಾನ ವಿಶಿಷ್ಟಾನಿ ಕಾರ್ಯೋಪಧಾರಣ, ಮಾಡು ಬಿಡು ಎನ್ನುವುದನ್ನು ಚೆನ್ನಾಗಿ ವಿಧಿ ನಿಷೇಧಗಳ ಬಗ್ಗೆ. ಮತ್ತೆ ಧರ್ಮಜ್ಞಾನಿ ದ್ವಯಾನ್ಯಾಹು, ಅವರಲ್ಲಿ ಮತ್ತೆ ಇಬ್ಬರಿದ್ದಾರೆ. ಏನು? ವೇದಜ್ಞಾನಿ ತರಾಣಿಚ ಅಂತ. ವೇದವನ್ನು ತಿಳಿದವರು, ವೇದವನ್ನು ತಿಳಿಯದವರು ಅಂತ. ಧರ್ಮವನ್ನು ತಿಳ್ಕೊಳ್ಳುವುದಾದರೂ ಆಚೀಚಿನದ್ದು ನೋಡಿಕೊಂಡಿದ್ದಾರೆ. ಇದಲ್ಲ, ವೇದದ ಮೂಲಕ ಧರ್ಮವನ್ನು ತಿಳಿದವರು, ಶ್ರುತಿ ಪ್ರಧಾನವಾಗಿ, ಶಾಸ್ತ್ರ ಪ್ರಧಾನ. ವೇದಗಳು ಅಂದರೆ ಎಲ್ಲ ವೇದಗಳು, 8 ವೇದಗಳು ಉಂಟು ಹೇಳಿದ್ದೇನೆ ಹಿಂದೆ. ವೇದದ ಜ್ಞಾನ ಉಳ್ಳವರು ಈಗ ದೊಡ್ಡವರು. ವೇದಜ್ಞಾನಿ ವಿಶಿಷ್ಟಾನಿ ವೇದೋಹ್ಯೇಷು ಪ್ರತಿಷ್ಠಿತ. ವೇದ ಉಳಿತಾ ಇಲ್ವಾ, ಶಾಸ್ತ್ರ ಉಳಿತಾ ಇಲ್ವಾ, ಕಂಡದ್ದು ಸತ್ಯವನ್ನು ಬಳಸ್ತಾರ ಇಲ್ವಾ? ಆದ್ರಿಂದ ವೇದಜ್ಞರು ಶ್ರೇಷ್ಠರು. ನೋಡಿ, ಕೈ ಮಾಡಿಸ್ತಾ ಬರ್ಬೋದು ನೀವು, ಎಷ್ಟೆಲ್ಲ ಬಂದಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಬಂತು. ಧರ್ಮಜ್ಞ, ವೇದಜ್ಞ, ಮಧ್ಯಮ ಎಲ್ಲ ಬರ್ತಾ ಬರ್ತಾ 2 ಕಾಲಿನವರಲ್ಲಿ ವೇದ ನೋಡಿ, ಈಗ ಜ್ಞಾನದ ತಾರತಮ್ಯ ಹೇಳ್ತಾ ಬಂದಿದ್ದಾನೆ ವೇದವ್ಯಾಸರು. ಯಾವುದನ್ನು ತಿಳ್ಕೊಂಡಾಗ ಯಾರು ದೊಡ್ಡವರಾಗ್ತಾನೆ ಅಂತ. ಮತ್ತೆ ಪುನಃ ವೇದಜ್ಞಾನಿ ವಿಶಿಷ್ಟಾನಿ, ಅವರಲ್ಲಿ ಸಹ ವೇದಜ್ಞಾನಿ ದ್ವಯಾನ್ಯಾಹು, ಅವರಲ್ಲಿ 2 ಬಗೆ. ಏನು ಕೇಳಿದೆ? ಪ್ರವಕ್ತೃಣೀತರಾಣಿಚ ಅಂತ. ವೇದವನ್ನು ತಿಳಿದವರು ದೊಡ್ಡವರಲ್ಲಿಯೂ 2 ಬಗೆ. ಯಾವುದಂದ್ರೆ ವೇದವನ್ನು ತಿಳಿದು ಹೇಳುವವರೊಂದು, ಹೇಳದಿರುವವರೊಂದು. ಕೆಲವರಿಗೆ ಪರಂಪ್ರತಿ ವಕ್ತೃತ್ವ ಇರುವುದಿಲ್ಲ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಹೇಳುವಷ್ಟು ದೊಡ್ಡ ಸಂಗತಿ ಅವರಲ್ಲಿ ಗೊತ್ತಿರುವುದಿಲ್ಲ, ಹೇಳುವುದು ಯಾವುದು ದೊಡ್ಡದೊಂದು ಗೊತ್ತಿರುವುದಿಲ್ಲ. ಆದ್ರಿಂದ ವೇದವನ್ನು ತಿಳಿದವರಲ್ಲಿಯೂ, ಶಾಸ್ತ್ರವನ್ನು ತಿಳಿದವರಲ್ಲಿಯೂ, ಧರ್ಮವನ್ನು ನಡೆಸಿಕೊಡುವವರಲ್ಲಿಯೂ ಅವರನ್ನು ಇನ್ನೊಬ್ಬರಿಗೆ ಹೇಳಿಕೊಡುವವರು ಶ್ರೇಷ್ಠರು, ಹೇಳಿಕೊಡದವರಿಗಿಂತ. ಅದರಿಂದಾಗಿ ಬಹಳಷ್ಟು ಉತ್ತಮ ಆಗ್ತದೆ. ಪ್ರವಕ್ತರೇ ವಿಶಿಷ್ಟಾನಿ ಸರ್ವಧರ್ಮೋಪಧಾರಣಾತ್. ಹೇಳುವವರು ಯಾಕೆ ದೊಡ್ಡವರು ಕೇಳಿದರೆ, ಅವರು ಎಲ್ಲವನ್ನು ನೋಡಿಕೊಂಡಿರ್ತಾರೆ. ಹೇಳಲಿಕ್ಕೆ ಹೋಗುವಾಗ ಸಿಕ್ಕಿ ಬೀಳ್ತದೆ, ಇನ್ನಷ್ಟು ಕೇಳಲಿಕ್ಕೆ ಬಂದಾಗ ತಿಳಿಬೇಕಾಗ್ತದೆ, ಪ್ರಶ್ನೆಗಳು ಉದ್ಭವಿಸಿದಾಗ ಇನ್ನಷ್ಟು ನೋಡಿಕೊಳ್ಳಬೇಕು. ಆದ್ರಿಂದ ಹೇಳುವುದರಿಂದ ಹೆಚ್ಚು ಅವರೇ ತಿಳ್ಕೊಳ್ಳಿಕ್ಕೆ ಆಗ್ತದೆ, ಎಲ್ಲ ಪ್ರಕಾರದಲ್ಲಿ ತಿಳ್ಕೊಳ್ಳಿಕ್ಕೆ ಬರ್ತದೆ ಅಂತ. ವಿಜ್ಞಾಯಂತೆ ಹಿ ಯೈಹಿ ವೇದಾಹ ಸಧರ್ಮಾಹ ಸಕ್ರಿಯಾಫಲ. ಜನರಿಗೆ ಅವರಿಂದಾಗಿ ಲಾಭ ಆಗ್ತದೆ. ಯಾಕೆಂದರೆ ಅವರಿಗೆ ಧರ್ಮ ಗೊತ್ತಾಗ, ಇವರು ಹೇಳುವುದರಿಂದ ಅವರು ತಿಳ್ಕೊಳ್ತಾರೆ, ತಿಳ್ಕೊಂಡು ಅದನ್ನು ನಡೆಸಿಕೊಡ್ತಾರೆ. ಯಾವುದು ದೇವರ ಸೇವೆ, ಯಾವುದು ಧರ್ಮ, ಯಾವುದು ಯಜ್ಞ ಆಗ್ತದೆ, ಯಾವುದು ಫಲ ಸಿಗ್ತದೆ, ಏನು ಕೆಲಸ ಮಾಡಬೇಕು, ಇವೆಲ್ಲ ಗೊತ್ತಾಗುವುದು ಹೇಗೆ? ಹೇಳಿದವರಿಂದಲ್ವಾ? ಹೇಳಿದವರು ಮೌನ ಕೂತ್ರೆ ಉಳಿದವರಿಗೆ ಗೊತ್ತಾಗ್ತದ ಬಿಡಿಸಿ ಹೇಳದಿದ್ದರೆ? ಆದ್ರಿಂದ ಹೇಳುವವರು ಭಾರಿ ಜೋರಾದ, ಅತ್ಯಂತ ಎತ್ತರದಲ್ಲಿ ನಿಂತು. ಇನ್ನು ಪ್ರವಕ್ತರೇಣಿ ದ್ವಯಾನ್ಯಾಹು, ಹೇಳುಗರಲ್ಲಿಯೂ 2 ಇದ್ದಾರೆ ಅಂತ ಹೇಳಿಬಿಟ್ರು. ಯಾರು ಕೇಳಿದ್ರೆ ಆತ್ಮಜ್ಞಾನಿ ತರಾಣಿಚ, ದೇವರ ಬಗ್ಗೆ ಮಾತಾಡುವುದು, ಆತ್ಮಜ್ಞಾನ ಉಳ್ಳ. ಮತ್ತೆ ಅಲ್ಲದವರು ಹೇಳ್ತಾರೆ, ಕೆಲವರು ಹೊಟ್ಟೆಪಾಡಿಗೋಸ್ಕರ ಹಾಗೆ ಹೀಗೆ ಅಂತ ದೇವರ ಸುದ್ದಿ ಮುಚ್ಚಿ ಬರ್ತಾರೆ. ದೇವರ ದೊಡ್ಡತನವನ್ನು ಹೇಳುವುದೇ ಇಲ್ಲ, ಬದುಕಿಗೆ ಹೇಳಿಬಿಡ್ತಾರೆ. ಸಾವಿರಾರು ದೇವತೆಗಳನ್ನೆಲ್ಲ ಪ್ರತ್ಯಕ್ಷ ಮಾಡಲಿಕ್ಕೆ ನೋಡ್ತಾರೆ, ಸರ್ವೋತ್ತಮನಾದ ಅಂತರ್ಯಾಮಿಯನ್ನು ಹೇಳುವುದಿಲ್ಲ. ಅದನ್ನು ಯಾರು ಅಂತರ್ಯಾಮಿಪರವಾಗಿ ಮಾತಾಡ್ತಾನೆ ಅವನು ಶ್ರೇಷ್ಠ ಆಗ್ತಾನೆ. ಆತ್ಮಜ್ಞಾನಿ ವಿಶಿಷ್ಟಾನಿ ಜನ್ಮೋಪಧಾರಣಾತ್. ಭಗವಂತನ ಎಚ್ಚರ ತಿಳಿದವನಾದ್ದರಿಂದ ಅವನು ಹುಟ್ಟು ಸಾವುಗಳ ಬಗ್ಗೆ, ಭಗವಂತನಿಂದ ಬಂದಿರತಕ್ಕಂಥ ಈ ನೆಲೆಯ ಬಗ್ಗೆ, ಇದರ ನಿವೃತ್ತಿಯ ವಿಷಯದಲ್ಲಿ, ಮೋಕ್ಷದ ಕಲ್ಪನೆಯ ಬಗ್ಗೆ, ಸಂಸಾರದ ಬದ್ಧತೆಯ ಬಗ್ಗೆ ಎಲ್ಲ ಭಗವಂತನ ಚಿಂತನೆ ಇರ್ತಾನೆ. ಆದ್ದರಿಂದ ಆತ್ಮಜ್ಞಾನಿ ಅವನ ಅತ್ಯಂತ ಎತ್ತರದವ. ಹಾಗಾಗಿ ಬಹಳ ಸುಂದರವಾಗಿ ಜ್ಞಾನದ ಶ್ರೈಷ್ಠ್ಯವನ್ನು ಉಲ್ಲೇಖ ಮಾಡುತ್ತೆ. ಈ ಪ್ರಪಂಚದಲ್ಲಿ ಯಾರು ದೊಡ್ಡವರು ಅಂತ, ಯಾರು ದೇವರ ಬಗ್ಗೆ ಮಾತಾಡ್ತಾನೆ ಅವನಿದ್ದವರಲ್ಲಿ ಅತ್ಯಂತ ಶ್ರೇಷ್ಠನ ಹೇಳುತ್ತಾ. ಹಾಗಾಗಿ ಧರ್ಮದ್ವಯಂ ಹಿ ಯೋ ವೇದ ಸಧರ್ಮಜ್ಞ ಸಸರ್ವೇತ್. 2 ಧರ್ಮವನ್ನು ತಿಳ್ಕೊಳ್ಬೇಕು, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ. ಅಷ್ಟೇ ಅಲ್ಲ, ಆಚರಣೀಯ ವೇದ ಧರ್ಮ, ಆನಂತರ ವೇದೋಕ್ತನಾದ ಭಗವಂತ, ಅವನು ಧರ್ಮನೇ. ಅದರಿಂದ ಭಗವಂತನನ್ನು, ಆತ್ಮನನ್ನು, ಮತ್ತೆ ಅವನನ್ನು ತಿಳಿಯಬಡತಕ್ಕಂಥ ಶಾಸ್ತ್ರವನ್ನು, ವೇದವನ್ನು
ವೇದ ಮತ್ತು ವೇದ ಇಷ್ಟ ಸರ್ವೈರಹಮೇವ ವೇದ್ಯ ಅಂತ ವೇದ್ಯನಾದ ಭಗವಂತ ಅವನನ್ನು ಹೇಳತಕ್ಕಂಥ ವೇದ ಇದು ಎರಡನ್ನು ಯಾರು ತಿಳ್ಕೊಳ್ತಾನೆ ಅವನು ಧರ್ಮಜ್ಞ, ಅವನು ಎಲ್ಲವನ್ನು ತಿಳಿದವ, ಅವ ಸತ್ಯಾಗಿ ಸತ್ಯ ಸಂಕಲ್ಪ, ಅವನು ಭಗವಂತನಿಗಿಷ್ಟ, ಅಷ್ಟೇ ಅಲ್ಲ ಎಲ್ಲವನ್ನು ಬಿಡಲು ಯೋಗ್ಯ, ಅವನು ನಿಜವಾಗಿ ಇರುವವ, ಅವನು ಶುಚಿ ಸತ್ಯ ಶುಚಿ ಅತೇಶ್ವರ, ಅವನೆಲ್ಲವನ್ನು ಪಡೆಯಲು ಸಮರ್ಥನಿದ್ದಾನೆ, ಭಗವಂತನ ಅನುಗ್ರಹಕ್ಕೆ ಪಾತ್ರನೂ ಆಗ್ತಾನೆ, ಇವನೇ ನಿಜವಾದ ಬ್ರಾಹ್ಮಣ ಅನಿಸಿಕೊಳ್ಳುವವ ಅಂತ ಮುಂದುವರಿಸ್ತಾ ಭಗವಂತನೆಡೆಗೆ ಸಾಗಬಲ್ಲವನ ಚಿಂತನೆಯನ್ನು ಕೊಡುತ್ತಾ ಅವನ ಎತ್ತರವನ್ನು ಅವನ ಮಹಿಮೆಯನ್ನು ಮತ್ತೊಮ್ಮೆ ವೇದವ್ಯಾಸರು ತಿಳಿಸಿಕೊಡ್ತಾರೆ. ಹೀಗೆ ಮತ್ತೆ ಮತ್ತೆ ಅನೇಕ ಆಯಾಮಗಳಲ್ಲಿ ಚಿಂತನೆಗಳನ್ನು ಸಾಮಾನ್ಯವಾಗಿರುವುದನ್ನೇ ಬಿಡಿಸಿ ಬಿಡಿಸಿ ಇನ್ನು 10 ಅಧ್ಯಾಯಗಳಲ್ಲಿ ಶುಕಾಚಾರ್ಯರಿಗೆ ಪಾಠವನ್ನು ಮಾಡಲಿಕ್ಕಿದ್ದಾರೆ. ಅದು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.